ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ ಸರ್, ಬನ್ನಿ, ವೆಲ್ಕಮ್. ನಮಸ್ಕಾರ ಮೇಡಮ್. ಪ್ರೊಫೆಸರ್ ಇಂದಿರಾ ಮೇಡಮ್ ಅವರೇ, ಪ್ರೊಫೆಸರ್ ವಸಂತಮ್ಮ ಅವರೇ, ಡಾಕ್ಟರ್ ವಿಜಯ್ ಅವರೇ, ಡಾಕ್ಟರ್ ರೇಖಾ ಯಾದವ್ ಅವರೇ, ಶ್ರೀ ಶ್ರೀನಿವಾಸನ್ ಅವರೇ, ಎಲ್ಲ ಅಧ್ಯಾಪಕರೇ, ವಿದ್ಯಾರ್ಥಿಗಳೇ, ಸ್ನೇಹಿತರೆ, ನಾನು ಮಹಾರಾಜಾಸ್ ಕಾಲೇಜಿನ ವಿದ್ಯಾರ್ಥಿ. 40 ವರ್ಷದ ಹಿಂದೆ ಪತ್ರಿಕೋದ್ಯಮವನ್ನು ನಾನಲ್ಲಿ ಓದಿದೆ. ನಾನು ಪತ್ರಿಕೋದ್ಯಮ ಓದಬೇಕು ಅಂತ ಬರಲಿಲ್ಲ, ಕ್ರಿಮಿನಾಲಜಿ ಓದಬೇಕು ಅಂತ ಬಂದ್ರೆ ಅದ್ರ ಜೊತೆಗೆ ಒಂದು ಆಪ್ಷನ್ ಇತ್ತು, ಜರ್ನಲಿಸಂ. ಹಾಗಾಗಿ ಪತ್ರಿಕೋದ್ಯಮವನ್ನ ಅಲ್ಲೇ ಓದಿದೆ ನಾನು. ಆಮೇಲೆ ಇನ್ನೊಂದು, ನಾನು ಕಾಲೇಜಲ್ಲಿ ಸಮಾಜಶಾಸ್ತ್ರದ ವಿದ್ಯಾರ್ಥಿ. ನಾನು ಓದಿದ ಸೋಶಿಯಾಲಜಿ, ಜರ್ನಲಿಸಂ ಆ್ಯಂಡ್ ಕ್ರಿಮಿನಾಲಜಿ. ಆಗಿನ ಕಾಲಕ್ಕೆ ನಮಗೆ ಬಹಳ ಒಳ್ಳೆಯ ಅಧ್ಯಾಪಕರಿದ್ರು. ಮತ್ತೆ ನಾನು ಸಮಾಜಶಾಸ್ತ್ರವನ್ನ ನನ್ನ ಮಾಸ್ಟರ್ ಡಿಗ್ರಿಗೆ ಆಯ್ಕೆ ಮಾಡಿಕೊಂಡ್ರೆ, ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿಕೊಂಡೆ ಬಿಕಾಸ್ ಆಫ್ ಸಮ್ ರೀಸನ್. ಅದರ ನಂತರ ನಾನು ಬೆಂಗಳೂರು, ಮಂಗಳೂರು ಮತ್ತು ಈಗ ಕುವೆಂಪು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಈ ಮಹಾರಾಜಾಸ್ ಕಾಲೇಜು ಇನ್ವಾಲ್ವ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷದ ವಿಚಾರ. ನಾನು ಈಗಲೂ ಕೂಡ ಕಾಲೇಜು ದಿನಗಳೊಂದಾಗೆಲ್ಲ ಮಹಾರಾಜಾಸ್ ಕಾಲೇಜ್ ನೆನಪಾಗುತ್ತೆ. ಅಲ್ಲಿಯ ಜೂನಿಯರ್ BA ಹಾಲ್, ಸೀನಿಯರ್ BA ಹಾಲ್ ನೆನಪಾಗ್ತದೆ. ಅಲ್ಲಿಯ ಕ್ಯಾಂಟೀನು, ಅಲ್ಲಿಯ ಕ್ವಾಡ್ರಂಗಲ್. ಇಟ್ ವಾಸ್ ಗ್ರೇಟ್ ಕಾಲೇಜ್ ಅಂಡ್ ಆಲ್ಸೋ ಗ್ರೇಟ್ ಯೂನಿವರ್ಸಿಟಿ. ಮಾಸ್ಟರ್ ಡಿಗ್ರಿ ಅಲ್ಲಿ ಮಾಡಿದ್ರಿಂದ ನಾನು ಮಾಧ್ಯಮ ಮತ್ತೆ ಸಮಾಜ ಕುರಿತಾಗಿ ಕೆಲವು ವಿಚಾರಗಳನ್ನ ಮಾತ್ರ ಹೇಳ್ತೇನೆ. ಯಾಕೆಂದ್ರೆ ಕೆಲವು ಪತ್ರಿಕೋದ್ಯಮ ವಿಭಾಗಗಳಲ್ಲಿ ಅಥವಾ ಕೆಲವು ಸೋಶಿಯಾಲಜಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಇದೊಂದು ಫುಲ್ ಫ್ಲೆಡ್ಜ್ಡ್ ಪೇಪರು. ಹಲವಾರು ವಿಷಯಗಳಿದೆ. ಆದ್ರೆ ನಾನು ಈಗ ಸೋಶಿಯಾಲಜಿ ವಿದ್ಯಾರ್ಥಿಗಳಿಗೆ ಸಮೂಹ ಮಾಧ್ಯಮದ ಬಗ್ಗೆ ಪಾಠ ಮಾಡಬೇಕಾದ್ರೆ ಏನೇನು ತುಂಬಾ ಅಗತ್ಯ ಇದೆ ಅನಿಸಿದೆಯೋ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಮೊದಲು ನಾನು ಈ ಮಾಧ್ಯಮಗಳ ಈ ಲಕ್ಷಣಗಳೇನು, ಒಂದು ಓವರ್ ವ್ಯೂ, ಅದರ ಬ್ರೀಫ್ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್, ಆಮೇಲೆ ನಂತರ ಇವತ್ತಿನ ಮಾಧ್ಯಮ ಸ್ಥಿತಿ, ಹೀಗೆ ನಾನು ಶುರು ಮಾಡಬೇಕು ಅನ್ಕೊಂಡಿದ್ದೀನಿ. ಒಂದು PPT ಇದೆ. ಐ ಹೋಪ್ ಐ ವಿಲ್ ಬಿ ಏಬಲ್ ಟು ಗೆಟ್ ದಟ್ PPT ಹಿಯರ್. ಬಹುತೇಕ ಕನ್ನಡದಲ್ಲಿ ಮಾತಾಡ್ತೀನಿ ನಾನು. ಓಕೆ, ನಾವು ಮುಖ್ಯವಾಗಿ ಈ ಸಮೂಹ ಮಾಧ್ಯಮಗಳ ಲಕ್ಷಣಗಳೇನು ಅಂತ ಹೇಳಿ ನಾವು ತಿಳ್ಕೋಬೇಕು. ವಿದ್ಯಾರ್ಥಿಗಳಿಗೆ ಬಹಳ ಅಗತ್ಯ ಅಂತ ನನಗೆ ಅನಿಸಿದೆ. ಒಂದು ಸಮೂಹ ಮಾಧ್ಯಮ ಅಂತಂದ್ರೆ ಅಪಾರ ಸಂಖ್ಯೆಯ ವೈವಿಧ್ಯಮಯ ಪ್ರೇಕ್ಷಕರು ಇರ್ತಕ್ಕಂತಹ ಒಂದು ಮಾಧ್ಯಮ. ಎಲ್ಲ ವರ್ಗದ ಜನ, ಎಲ್ಲ ಗುಂಪಿನ ಜನ, ಎಲ್ಲ ಜನಾಂಗಕ್ಕೆ ಸೇರಿದಂತಹ ಜನ, ಎಲ್ಲ ಭಾಷೆಯನ್ನ ಮಾತಾಡ್ತಕ್ಕಂತಹ ಜನ, ಎಲ್ಲ ಪ್ರದೇಶಗಳಿಗೆ ಸೇರಿದಂತಹ ಜನ ಎಲ್ಲರೂ ಇದ್ರೆ ಮಾತ್ರ ಅದು ಮಾಧ್ಯಮ, ಸಮೂಹ ಮಾಧ್ಯಮ ಅಂತ ಹೇಳಿ ಆಗ್ತದೆ. ಆದ್ರೆ ಈ ಸಮೂಹ ಮಾಧ್ಯಮ ಪದದ ಬಳಕೆಯ ಬಗ್ಗೆ ಹಲವರಿಗೆ ಆಕ್ಷೇಪಣೆ ಇದೆ. ಇನ್ಫ್ಯಾಕ್ಟ್ ಥಾಮ್ಸನ್ ಅವರು ದ ಮೀಡಿಯಾ ಅಂಡ್ ಮಾಡರ್ನಿಟಿ ಅಂತ ಹೇಳಿ ಒಂದು ಅದ್ಭುತವಾದ ಪುಸ್ತಕವನ್ನ ಬರೆದಿದ್ದಾರೆ 1995ರಲ್ಲಿ. ಅವರು ಈ ಸಮೂಹ ಅನ್ನೋ ಪದದ ವಿರೋಧಿ ಆಗಿದ್ರು, ಮಾಸ್ ಅನ್ನೋದು ವಿರೋಧಿ ಆಗಿತ್ತು. ಯಾಕೆಂದ್ರೆ ಮಾಸ್ ಅನ್ನೋದು ಒಂದು ರೀತಿ ಒಂದು ಅನ್ಡಿಫರೆನ್ಶಿಯೇಟೆಡ್ ಸೆಟ್ ಆಫ್ ಪೀಪಲ್ ಅನ್ನೋ ಅರ್ಥ ಕೊಡ್ತದೆ. ಅದು ನೆಗೆಟಿವ್ ಆದ ಕನ್ಸೆಪ್ಷನ್ ಅಂತ ಹೇಳಿ ಅವರು ಮೀಡಿಯಾ ಅಥವಾ ಮೀಡಿಯೇಟೆಡ್ ಕಮ್ಯುನಿಕೇಶನ್ ಈ ಪದಗಳನ್ನ ಬಳಸಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಬಟ್ ವಾಟ್ ಎವರ್ ಇಟ್ ಈಸ್, ಈ ಪದ ಇದೆಯಲ್ಲ, ಸಮೂಹ ಅನ್ನೋದು ಇದು ಎಲ್ಲ ಕಡೆ ಬಳಕೆ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ, ಸಮೂಹ ಸಮಾಜ ಒಂದು ನಿರ್ಮಾಣ ಆದ್ಮೇಲೆ ಅದರ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಸಮೂಹ ಮಾಧ್ಯಮಗಳು. ಸೊ ಈ ಸಮೂಹ ಮಾಧ್ಯಮ ಏನಿದೆ, ಇಟ್ಸ್ ಎ ಪ್ರಾಡಕ್ಟ್ ಆಫ್ ಮಾಸ್ ಸೊಸೈಟಿ. ಸಮೂಹ ಸಮಾಜದ ಒಂದು ಉತ್ಪನ್ನ ಅದು. ಈ
ಸಮೂಹ ಮಾಧ್ಯಮಗಳಿಂದ ಬರ್ತಕ್ಕಂತಹ ಒಂದು ಸಂದೇಶ ಏನಿದೆ, ಮೆಸೇಜ್ ಏನಿದೆ, ಅದು ಬಹಳ ಔಪಚಾರಿಕವಾಗಿರ್ತದೆ, ಬಹಳ ಫಾರ್ಮಲ್ ಆಗಿರ್ತದೆ, ಇಂಡೈರೆಕ್ಟ್ ಆಗಿರುತ್ತೆ, ಪರೋಕ್ಷವಾಗಿರುತ್ತೆ, ವ್ಯಕ್ತಿಗತವಲ್ಲದ ಸಂದೇಶ. ಅದು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಒಂದು ಸಣ್ಣ ಗುಂಪಿಗೆ ಸಂಬಂಧಪಟ್ಟಿದ್ದಲ್ಲ. ಅದು ಒಂದು ಸಾಮಾನ್ಯವಾದ ಸಂದೇಶ, ಜನರಲ್ ಮೆಸೇಜ್ ಫಾರ್ ಎವರಿಬಡಿ. ಆಮೇಲೆ ಈ ಸಂದೇಶ ಏನಿದೆ, ಇದು ಇಟ್ ಈಸ್ ಸಾರ್ವಜನಿಕ ಆದಂಥದ್ದು, ಪಬ್ಲಿಕ್ ಅಂತಂದ್ರೆ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಮೆಸೇಜ್. ಪ್ರೈವೇಟ್ ಮೆಸೇಜ್ ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಳಿಸ್ತಕ್ಕಂಥದ್ದು ಪ್ರೈವೇಟ್ ಮೆಸೇಜ್ ಅದು. ಬಟ್ ಸಮೂಹ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಒಂದು ಸಾರ್ವಜನಿಕ ಸಂದೇಶ. ಅದು ತ್ವರಿತವಾಗಿರ್ತದೆ ಮತ್ತೆ ಬಹಳ ಕ್ಷಣಿಕ. ತ್ವರಿತ ಅಂತಂದ್ರೆ ಬಹಳ ಫಾಸ್ಟ್ ಆಗಿ, ವಿತಿನ್ ಸೆಕೆಂಡ್ಸ್. ಅಮೆರಿಕಾದ ಯಾವುದೋ ಒಂದು ಊರಲ್ಲಾದ ಸುದ್ದಿ ನನಗೆ ವಿತಿನ್ ಸೆಕೆಂಡ್ಸ್ ಇಲ್ಲಿಗೆ ತಲುಪ್ತದೆ, ಬಹಳ ತ್ವರಿತವಾಗಿ ಕಮ್ಯುನಿಕೇಟ್ ಆಗ್ತದೆ. ಮತ್ತೆ ಕ್ಷಣಿಕವಾದದ್ದು ಕೂಡ, ಯಾಕೆಂದ್ರೆ ಬೆಳಿಗ್ಗೆ ಓದಿದ್ದ ನ್ಯೂಸ್ ಪೇಪರು ಮಧ್ಯಾಹ್ನದಷ್ಟೊತ್ತಿಗೆ ಅದರ ಮೌಲ್ಯವನ್ನು ಕಳೆದುಕೊಳ್ತದೆ, ಅದರ ಪ್ರಾಮುಖ್ಯತೆಯನ್ನ ಕಳೆದುಕೊಳ್ತದೆ. ಹಂಗಾಗಿ ಬಹುತೇಕ ಸಮೂಹ ಮಾಧ್ಯಮಗಳು ಕ್ಷಣಿಕವಾದಂತಹ ಮೆಸೇಜ್ ಅನ್ನ ನಮಗೆ ಕೊಡ್ತವೆ. ಆದ್ರೆ ಯಾವುದೋ ಒಂದು ಆರ್ಕೈವಲ್ ಮೆಟೀರಿಯಲ್ ಇಟ್ಕೊಳ್ಳೋದು ಅಥವಾ ಹಳೆಯ ಎಲ್ಲ ಈ ವಾಲ್ಯೂಮ್ಸ್ ಅನ್ನ ಅಥವಾ ಇಶ್ಯೂಸ್ ಅನ್ನ ಸಂಗ್ರಹಿಸಿಡುವಂಥದ್ದು ಅದು ಬೇರೆ. ಆದ್ರೆ ಅಟ್ ದಿ ಜನರಲ್ ಲೆವೆಲ್ ದ ಮೆಸೇಜ್ ಈಸ್ ವೆರಿ ಫಾಸ್ಟ್ ಅಂಡ್ ಆಲ್ಸೋ ಇಟ್ ಈಸ್ ಟ್ರಾನ್ಸಿಯಂಟ್, ಇಫೆಮೆರಲ್. ಬೆಳಿಗ್ಗೆ ಬರುತ್ತೆ, ಮಧ್ಯಾಹ್ನದ ಹೊತ್ತಿಗೆ ಇಟ್ ಈಸ್ ನೋ ಲಾಂಗರ್ ಇಂಪಾರ್ಟೆಂಟ್, ಇಸ್ ನೋ ಲಾಂಗರ್ ವ್ಯಾಲ್ಯೂಯಬಲ್. ಮತ್ತೆ ಇಲ್ಲಿ ಈ ಸಂವಹನ ಏನಿದೆ, ಇದರ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂತಹ ವ್ಯಕ್ತಿಗಳು ಭೌತಿಕವಾಗಿ ಮತ್ತು ಮಾನಸಿಕವಾಗಿ ದೂರ ಇರ್ತಾರೆ, ಎಲ್ಲೋ ಇರ್ತಾರೆ. ಯಾರೋ ಡೆಲ್ಲಿನಲ್ಲಿ ನ್ಯೂಸ್ ಓದೋನ್ ಇರ್ತಾನೆ, ನಾನು ಇಲ್ಲಿ ಕೂತ್ಕೊಂಡು ಕೇಳ್ತೀನಿ. ಬೆಂಗಳೂರಲ್ಲಿ ಸುದ್ದಿ ಓದ್ತಾರೆ, ಅದು ಬೀದರ್ನಲ್ಲಿ ಕೂತ್ಕೊಂಡು ಯಾರೋ ಕೇಳ್ತಾರೆ. ಇವರಿಬ್ರು, ಈ ಮಾತಾಡೋರು ಮತ್ತು ಕೇಳುವರು ಇಬ್ರು ಬೇರೆ ಬೇರೆ ಕಡೆ ಇದ್ದಾರೆ. ಅವರು ಭೌತಿಕವಾಗಿ ದೂರ ಇದ್ದಾರೆ, ಮಾನಸಿಕವಾಗಿ ದೂರ ಇದ್ದಾರೆ. ಹಾಗೆ ಇನ್ನೊಬ್ಬ ಕೇಳಗ ಇರ್ತಾನಲ್ಲ, ಅವನ ಜೊತೆಗೂ ಕೂಡ ಯಾವ ಸಂಬಂಧ ಇರೋದಿಲ್ಲ. ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಇಸ್ ದಿ ನೇಚರ್ ಆಫ್ ಮಾಸ್ ಮೀಡಿಯಂ. ಆಮೇಲೆ ಒಂದು ಸಂಕೀರ್ಣವಾದಂತಹ ಸಾಂಸ್ಥಿಕ ರಚನೆ ಇರ್ತದೆ ಮಾಧ್ಯಮಕ್ಕೆ. ಒಂದು ದೊಡ್ಡ ವ್ಯವಸ್ಥೆ ಇದು. ಒಂದು ದೊಡ್ಡ ಸ್ಟುಡಿಯೋ ಬೇಕು ಟೆಲಿವಿಷನ್ ಆದ್ರೆ, ಒಂದು ದೊಡ್ಡ ಪ್ರಿಂಟಿಂಗ್ ಫೆಸಿಲಿಟಿ ಬೇಕು, ಜೊತೆಗೆ ಬಾತ್ಮೀದಾರರು ಬೇಕು, ಎಡಿಟರ್ಸ್ ಬೇಕು, ಅದಕ್ಕೆ ನ್ಯೂಸ್ ಏಜೆನ್ಸಿ ವ್ಯವಸ್ಥೆ ಬೇಕು, ಟ್ರಾನ್ಸ್ಪೋರ್ಟೇಷನ್ ಬೇಕು. ಸೊ ಎಲ್ಲ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ದೇಶದ ಕ್ಯಾಪಿಟಲ್ಗಳಲ್ಲಿ, ಬೇರೆ ಬೇರೆ ದೇಶದ ಊರುಗಳಲ್ಲಿ ಅದಕ್ಕೆ ಕರೆಸ್ಪಾಂಡೆಂಟ್ಸ್ ಬೇಕು. ಸೊ ಇಟ್ಸ್ ಎ ಮ್ಯಾಸಿವ್ ಆರ್ಗನೈಸೇಷನ್. ಸೊ ಒಂದು ಸಮೂಹ ಮಾಧ್ಯಮವನ್ನ ಆರಂಭ ಮಾಡೋದು ಬಹಳ ಕಷ್ಟದ ಕೆಲಸ. ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಆರ್ಗನೈಸೇಷನ್. ಹಾಗೇನೆ ಇಟ್ಸ್ ಆಲ್ಸೋ ಎ ಕಾಂಪ್ಲೆಕ್ಸ್ ಟೆಕ್ನಾಲಜಿ. ದೇರ್ ಇಸ್ ಎ ಪ್ರಿಂಟಿಂಗ್ ಟೆಕ್ನಾಲಜಿ ದಟ್ ಈಸ್ ಇನ್ವಾಲ್ವ್, ದೇರ್ ಇಸ್ ಎ ಟೆಲಿಕಮ್ಯುನಿಕೇಶನ್ ಟೆಕ್ನಾಲಜಿ ದಟ್ ಈಸ್ ಇನ್ವಾಲ್ವ್, ಬೇರೆ ತರ ಗ್ರಾಫಿಕ್ಸ್ ಇರ್ಬೋದು, ವಿಡಿಯೋ ಇರ್ಬೋದು. ಸೊ ಈ ತರ ದೇರ್ ಇಸ್ ಟೆಕ್ನಾಲಜಿ ಇನ್ವಾಲ್ವ್. Technology is complex. At the same time, the very organization of mass media is also very complex. ಆಮೇಲೆ ಮಾಧ್ಯಮ ಬೆಳವಣಿಗೆ ಬಗ್ಗೆ ಬ್ರೀಫ್ ಆಗಿ, ಅಂದ್ರೆ ಇದು ಮುಖ್ಯ. ನಾವು ಮಾಧ್ಯಮವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಮುದ್ರಣ ಮಾಧ್ಯಮ ಅಫ್ಕೋರ್ಸ್ 1440ರಲ್ಲಿ ಗುಟೆನ್ಬರ್ಗ್ ಆವಿಷ್ಕಾರ ಮಾಡಿದಂತಹ ಒಂದು ಪ್ರಿಂಟಿಂಗ್ ಪ್ರೆಸ್. ಆತ ಡಿಸ್ಕವರ್ ಮಾಡಿದ್ದಲ್ಲ, ಆಕ್ಚುಲಿ ಇಂಡಿಪೆಂಡೆಂಟ್ ಇನ್ವೆನ್ಷನ್ಸ್ 3 ಇತ್ತು. ಮೊಳೆಗಳು ಇದ್ವು, ಇಂಕ್ ಇತ್ತು, ಮತ್ತೆ ಪ್ರಿಂಟಿಂಗ್ ಫೆಸಿಲಿಟಿ, ಅದನ್ನ ಒಟ್ಟಿಗೆ ಮಾಡ್ತಾನ. ದಟ್ ವಾಸ್ ಹಿಸ್ ಗ್ರೇಟ್ನೆಸ್, ಕಂಬೈನಿಂಗ್ 3 ಇಂಡಿಪೆಂಡೆಂಟ್ ಇನ್ವೆನ್ಷನ್ಸ್. ಬಟ್ ಇದರಿಂದ ಸಾಮಾಜಿಕವಾಗಿ ಏನು ಪರಿಣಾಮ ಬೀರ್ತಂತಂದ್ರೆ, ಮುದ್ರಣ ಬಂದ ತಕ್ಷಣನೇ ಸಾಕ್ಷರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಈ ಲರ್ನಿಂಗ್ ಪ್ರೋಸೆಸ್ ಇದೆಯಲ್ಲ, ಅದು ಜನಪ್ರಿಯ ಆಗುತ್ತೆ. ಪಾಪ್ಯುಲರೈಸೇಷನ್ ಆಫ್ ಲರ್ನಿಂಗ್ ವಾಸ್ ಒನ್ ಆಫ್ ದ ರಿಸಲ್ಟ್ಸ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ. ಆಮೇಲೆ ಸ್ಪ್ರೆಡಿಂಗ್ ಆಫ್ ಹಲೋ ಪಿಪಿಟಿ ಸ್ಲೈಡ್ ಮೂವ್ ಆಗ್ತಾ ಇಲ್ಲ. ಇಲ್ಲ ಮೂವ್ ಆಗ್ತಾ ಇಲ್ಲ. ಕರೆಕ್ಟ್, ಅದು ಸ್ಟ್ಯಾಟಿಕ್ ಇದೆ. ಹೌದು, ನಾನು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಸೊ ಐ ಡಿಂಟ್ ವಾಂಟ್ ಟು ಮೂವ್ ಸ್ಲೈಡ್ಸ್. ಒಂದೇ ಸ್ಲೈಡ್ ಮೇಡಮ್, ಆಮೇಲೆ ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ ನಾನು. ಓಕೆ ಸರ್, ಓಕೆ. ಸೊ ವಿಚಾರಗಳ ಪ್ರಸಾರ ಆಗುತ್ತೆ, ಐಡಿಯಾಸ್
ಸ್ಟಾರ್ಟ್ ಫ್ಲೋಯಿಂಗ್ ಫ್ರಮ್ ಕಂಟ್ರಿ ಟು ಕಂಟ್ರಿ. ಆಮೇಲೆ ಪತ್ರಿಕೆಗಳು ಆರಂಭ ಆದವು 17ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಅಸ್ಥಿರತೆಯ ಅಪಾಯವನ್ನ ಪ್ರಭುತ್ವ ಕಾಣ್ತದೆ. ಹಾಗಾಗಿ ಎಲ್ಲೆಲ್ಲಿ ಪತ್ರಿಕೆಗಳು ಶುರುವಾದವೋ ಅಲ್ಲೆಲ್ಲ ಪತ್ರಿಕೆಗಳ ಮೇಲೆ ನಿರ್ಬಂಧಗಳನ್ನು ಹಾಕಿದ್ರು. ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಅಲ್ಲಿ ದೇರ್ ವರ್ ವೆರಿ ಸಿವಿಯರ್ ರಿಸ್ಟ್ರಿಕ್ಷನ್ಸ್ ಆನ್ ಪಬ್ಲಿಷಿಂಗ್ ಆಫ್ ನ್ಯೂಸ್ ಪೇಪರ್ಸ್. ಇನ್ಫ್ಯಾಕ್ಟ್ ಅಲ್ಲಿ ಮೊದಲ ಪತ್ರಿಕೆ ಶುರುವಾದಾಗ ಅದು ಇಟ್ ವಾಸ್ ಎ ಟ್ರಾನ್ಸ್ಲೇಟೆಡ್ ಕಾಪಿ. ಸ್ವತಂತ್ರವಾಗಿ ಪತ್ರಿಕೆಯನ್ನ ಪ್ರಿಂಟ್ ಮಾಡುವಂತಹ ಅವಕಾಶ ಇರಲಿಲ್ಲ. ಸೊ ನಿರ್ಬಂಧಗಳು ಯಾವಾಗಲೂ ಇದು. ಲೈಸೆನ್ಸಿಂಗ್ ಆಕ್ಟ್ ಬಂತು. ಇನ್ಫ್ಯಾಕ್ಟ್ ಇದನ್ನ ವಿರೋಧಿಸಿ ಈ ಪಾಂಪ್ಲೆಟೀಸ್ ಯಾರಿದ್ರು ಅವರೆಲ್ಲ ಒಂದು ದೊಡ್ಡ ಆಂದೋಲನವನ್ನ ಶುರು ಮಾಡ್ತಾರೆ. ಸೊ ಪ್ರಭುತ್ವ ಯಾವಾಗಲೂ ಈ ಮಾಧ್ಯಮಗಳನ್ನ ಅನುಮಾನದಿಂದನೇ ನೋಡ್ತಾ ಬಂದಿದೆ. ಅದರ ಬಿಗಿನಿಂಗ್ ಎಂದು ಇವತ್ತಿಗೂ ಕೂಡ ಇದೆ ಇದು. ಇಟ್ ಹ್ಯಾಸ್ ನಾಟ್ ಚೇಂಜ್ಡ್ ಅಟ್ ಆಲ್. ಯಾಕೆಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಸ್ಟೇಟ್ ಅಂಡ್ ಮೀಡಿಯಾ ಅಂತ ಹೇಳಿ ನೋಡಿದ್ರೆ, ಸ್ಟೇಟ್ ಹ್ಯಾಸ್ ಆಲ್ವೇಸ್ ಟ್ರೈ ಟು ಪ್ರಿವೆಂಟ್ ನ್ಯೂಸ್ ಪೇಪರ್ಸ್ ಫ್ರಮ್ ಬೀಯಿಂಗ್ ಪಬ್ಲಿಷ್ಡ್. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಕೂಡ 1768ರಲ್ಲಿ ಮೊದಲ ಪ್ರಯತ್ನ ಮಾಡಿದಂತಹ ವಿಲಿಯಂ ಬೋಲ್ಟ್ಸ್ ಅನ್ನೋನನ್ನ ಗಡಿಪಾರು ಮಾಡ್ತಾನೆ. ಅವನು ಸುಮ್ಮನೆ ಒಂದು ಪೋಸ್ಟರ್ ಹಚ್ಚಿರ್ತಾನೆ ಕಲ್ಕಟಾ ಕೌನ್ಸಿಲ್ ವಾಲ್ ಮೇಲೆ, ಯಾರಾದ್ರೂ ಪತ್ರಿಕೆ ತರೋದಕ್ಕೆ ಆಸಕ್ತಿ ಹೊಂದಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಅಷ್ಟೇನೆ. ಯಾಕೆಂದ್ರೆ ವಿಲಿಯಂ ಬೋಲ್ಟ್ಸ್ ಈಸ್ಟ್ ಇಂಡಿಯಾ ಕಂಪನಿಯ ಹಿಂದಿನ ಹಳೆಯ ಎಂಪ್ಲಾಯ್ ಆಗಿರ್ತಾನೆ, ಮತ್ತೆ ಅದರ ಕ್ರಿಟಿಕ್ ಆಗಿರ್ತಾನೆ. ಹಾಗಾಗಿ ಅವರನ್ನ ಇಮಿಡಿಯೇಟ್ ಡಿಪೋರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಮತ್ತೆ 12 ವರ್ಷಗಳ ನಂತರ ಪತ್ರಿಕೆ ಶುರುವಾಗ್ತದೆ 1780ರಲ್ಲಿ. ಆದ್ರೆ ಪ್ರಭುತ್ವ ಯಾವಾಗಲೂ ಪತ್ರಿಕೆಗಳ ನಿರ್ಬಂಧ ಇಲ್ಲಿ ಅಂತಲ್ಲ, ಇಂಗ್ಲೆಂಡ್ಗೆ ಹೋಗಿ, ಅಮೆರಿಕಕ್ಕೆ ಹೋಗಿ, ಎನಿವೇರ್ ಇವತ್ತು ಕೂಡ ಗವರ್ಮೆಂಟ್ಸ್ ಹ್ಯಾವ್ ಆಲ್ವೇಸ್ ಟ್ರೈ ಟು ಕಂಟ್ರೋಲ್ ನ್ಯೂಸ್ ಪೇಪರ್ಸ್. ಇವಾಗ ಎಲ್ಲೆಲ್ಲಿ ಈತ ನಿರ್ಬಂಧಗಳು ಕಡಿಮೆ ಇದ್ವು ಅಂತಂತ ಕಡೆ ಪತ್ರಿಕೆಗಳು ಬೆಳೆದಿದ್ದಾರೆ. ಫಾರ್ ಎಕ್ಸಾಂಪಲ್, ಆಗ ಜರ್ಮನಿ ಹಲವಾರು ಪ್ರಿನ್ಸಿಪಾಲಿಟಿಗಳಾಗಿ ಡಿವೈಡ್ ಆಗಿ ಹೋಗಿತ್ತು. ಅಲ್ಲಿ ನ್ಯೂಸ್ ಲೆಟರ್ಸ್, ನ್ಯೂಸ್ ಮ್ಯಾಗಝೈನ್ಸ್ ಪ್ರಸಾರದಲ್ಲಿತ್ತು, ಬಟ್ ನಾಟ್ ಇನ್ ಇಂಗ್ಲೆಂಡ್, ವೇರ್ ದ ಟ್ಯೂಡರ್ ಮೊನಾರ್ಕಿ ವಾಸ್ ವೆರಿ ವೆರಿ ಸ್ಟ್ರಾಂಗ್. ಅಥಾರಿಟೇರಿಯನ್ ರೂಲ್ ವಾಸ್ ವೆರಿ ವೆರಿ ಸ್ಟ್ರಾಂಗ್. ಅಂಡ್ ಅವತ್ತಿನ ಕಾಲಕ್ಕೆ ಏನಿತ್ತು ಇವತ್ತು ಕೂಡ ಹೆಚ್ಚು ಕಡಿಮೆ, ಕೆಲವು ಕಂಟ್ರಿಗಳಲ್ಲಿ ಭಿನ್ನವಾಗಿರಬಹುದು, ಹೆಚ್ಚು ಕಡಿಮೆ ಇದೇ ರೀತಿ ವ್ಯವಸ್ಥೆ ಇದೆ. ಗವರ್ಮೆಂಟ್ಸ್ ವಾಂಟ್ ಟು ಕಂಟ್ರೋಲ್ ಮೀಡಿಯಾ ಬಿಕಾಸ್ ದೇ ಥಿಂಕ್ ಸಾಮಾಜಿಕವಾಗಿ, ರಾಜಕೀಯವಾಗಿ ಈ ಪತ್ರಿಕೆಗಳು, ಈ ಮಾಧ್ಯಮಗಳು, ಟೆಲಿವಿಷನ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಅಸ್ಥಿರತೆಯನ್ನ ಸೃಷ್ಟಿಸಬಹುದು ಅನ್ನೋ ಕಾರಣಕ್ಕೆ. ಆಮೇಲೆ ಕೈಗಾರಿಕಾ ಕ್ರಾಂತಿ ಆದಾಗ ಪತ್ರಿಕೆಗಳ ಬೆಳವಣಿಗೆ ಬಹಳ ತ್ವರಿತವಾಗಿ ಆಯಿತು. ಏನಂದ್ರೆ ಮೂಲ ಸಂಸ್ಕೃತಿಯಿಂದ ಬೇರ್ಪಟ್ಟಂತಹ ಕಾರ್ಮಿಕರು ನಗರಗಳಲ್ಲಿ ಬಂದು ನೆಲೆಸಿದ್ರು. ಅವರಿಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ್ಮೇಲೆ ಈ ವರ್ಕಿಂಗ್ ಅವರ್ಸ್ ಎಲ್ಲ ಬಂದ ಮೇಲೆ ಅದಕ್ಕೆ ಪುರುಸೊತ್ತಿತ್ತು, ಮ್ಯಾಗಝೈನ್ಗಳು ಬೆಳೆಯೋದಕ್ಕೆ ಶುರುವಾದವು. ಇನ್ಫ್ಯಾಕ್ಟ್ ಪೋಸ್ಟ್ ಇಂಡಸ್ಟ್ರಿಯಲ್ ಅಥವಾ ಇಂಡಸ್ಟ್ರಿಯಲ್ ಸೊಸೈಟಿ ಏನಿದೆ ಅಲ್ಲಿ ಮಾತ್ರ ಸಮೂಹ ಸಮಾಜ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಸೊ ಈ ಸಮೂಹ ಸಮಾಜ ಬೆಳೀತಾ ಹೋಗಿದ್ರಿಂದ ಎಲ್ಲ ವರ್ಗಗಳಿಂದ ಬಂದವರಿಗೆ, ಎಲ್ಲ ಹಿನ್ನೆಲೆಯಿಂದ ಬಂದವರಿಗೆ ಮಾಧ್ಯಮದ ಅಗತ್ಯ ಇತ್ತು. ಮಾಧ್ಯಮದ ಅಗತ್ಯ ಇತ್ತು. ಯಾಕೆಂದ್ರೆ ಇವರು ಬೇರೆ ಬೇರೆ ಊರುಗಳಿಂದ, ಗ್ರಾಮೀಣ ಪ್ರದೇಶದಿಂದ ಬಂದಂತಹ ವರ್ಕರ್ಸ್, ಇವರಿಗೆಲ್ರಿಗೂ ಕೂಡ ಸುಲಭವಾಗಿ ಓದಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪತ್ರಿಕೆ ಬೇಕಾಗಿತ್ತು, ಅಥವಾ ಒಂದು ಮಾಧ್ಯಮ ಬೇಕಾಗಿತ್ತು. ಹಂಗಾಗಿ ಕೈಗಾರಿಕಾ ಕ್ರಾಂತಿ ಸಮಯದಲ್ಲಿ ಪತ್ರಿಕೆಗಳ ಪ್ರಸಾರ ಜಾಸ್ತಿ ಆಗಿದೆ. ಪ್ರಿಂಟಿಂಗ್ ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗುತ್ತೆ. ಲೈನೋಟೈಪ್, ಮಾನೋಟೈಪ್ ಮಿಷಿನ್ಸ್ ಬಂದು ಒಂದೊಂದು ಗಂಟೆಗೆ ಸಾವಿರಾರು ಪ್ರತಿಗಳನ್ನ ಮುದ್ರಣ ಮಾಡ್ತಕ್ಕಂತಹ ವ್ಯವಸ್ಥೆ ಬರ್ತದೆ. ಸಿನಿಮಾ ಬಂದಿದ್ದು 1895ರಲ್ಲಿ. ಆದ್ರೆ ಪ್ರಚಾರಕ್ಕೋಸ್ಕರ ಬಳಕೆ ಆಗಲಿ ಶುರುವಾಗಿದ್ದು 1930ರ ಸುಮಾರಿಗೆ. ಸಿನಿಮಾ ಬಹಳ ಮುಖ್ಯವಾದಂತಹ ಒಂದು ಮೈಲಿಗಲ್ಲು ಮಾಧ್ಯಮ ಇತಿಹಾಸದಲ್ಲಿ. ಯಾಕೆ ಅಂತಂದ್ರೆ ಈ ಪ್ರಿಂಟೆಡ್ ವರ್ಡಿನ ಟೈರನಿ ಏನಿದೆ, ಇನ್ಫ್ಯಾಕ್ಟ್ ದಿ ಅರೈವಲ್ ಆಫ್ ಸಿನಿಮಾ ಎಂಡೆಡ್ ದ ಟೈರನಿ ಆಫ್ ದಿ ಪ್ರಿಂಟೆಡ್ ವರ್ಡ್. ಯಾಕೆಂದ್ರೆ ನೀವು ಏನಾದ್ರೂ ನೋಡ್ಬೇಕು, ಕಲಿಬೇಕಂತಂದ್ರೆ ನೀವು ಭಾಷೆ ಕಲಿಬೇಕಾಗಿತ್ತು.
ಸಾವಿರಾರು ಜನರಿಗೆ ಭಾಷೆ ಕಲಿಯುವ ಅವಕಾಶ ಇಲ್ಲ. ಹಲವಾರು ಸಮುದಾಯಗಳು ಭಾಷೆ ಕಲಿಯೋದ್ರಿಂದ ವಂಚಿತರಾಗಿದ್ರು. ಅಂಥವ್ರು ಎಲ್ಲರೂ ಕೂಡ ಯಾವುದೇ ಭಾಷೆಯ ಜ್ಞಾನ ಇಲ್ಲದೆ, ಯಾವುದೇ ಶಾಲೆಗೆ ಹೋಗದೆ, ಯಾವುದೇ ಶಿಕ್ಷಣ ಇಲ್ಲದೆ ನೋಡಿ ಅರ್ಥ ಮಾಡ್ಕೊಳ್ಳುವಂತಹ ಮಾಧ್ಯಮ ಸಿನಿಮಾ ಶುರುವಾಯಿತು. ಇನ್ಫ್ಯಾಕ್ಟ್ ಹಲವು ತಜ್ಞರು ಇದನ್ನ ನಿಜವಾದ ಜನಪದ ಮಾಧ್ಯಮ ಅಂತೆಲ್ಲ ಕರೀತಾರೆ. ಆದ್ರೆ ಇದನ್ನ ಹಿಟ್ಲರ್ 1930ರ ಕಾಲಘಟ್ಟದಲ್ಲಿ ಪ್ರೊಪಗಂಡಕ್ಕೆ ಬಳಸ್ಕೋತಾನೆ, ಜರ್ಮನ್ ಹೆಜುಮನಿಯನ್ನ ಹೇರೋದಕ್ಕೆ ಬಳಸ್ಕೋತಾನೆ, ಜರ್ಮನ್ ಸುಪೀರಿಯಾರಿಟಿನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಬಳಸ್ಕೋತಾನೆ. ಸೊ ಇನ್ 1930s 40s ಅಲ್ಲಿ they began to use mass media for various purposes, mostly to influence people to accept their ideology. Nazi ideology ಅಷ್ಟು ಪ್ರಚಾರಕ್ಕೆ ಬರಬೇಕಾದ್ರೆ ಮಾಧ್ಯಮಗಳು ಕಾರಣ. ಅಷ್ಟೊತ್ತಾಗಲಿ ರೇಡಿಯೋ ಬಂದಿತ್ತು. ರೇಡಿಯೋನ ಮೊದಲ ಸಮೂಹ ಮಾಧ್ಯಮ ಅಂತ ಕರೀತಾರೆ. ಆದ್ರೆ ಏನಾಯ್ತು ಅಂತಂದ್ರೆ ರೇಡಿಯೋ ಒಂದು ಬ್ರಾಡ್ಕಾಸ್ಟಿಂಗ್ ಶುರುವಾದಾಗ 1920s ಅಲ್ಲಿ, ಅದರ ಡಿಸ್ಕವರಿ ಮೊದಲೇ ಆಗಿದೆ. 1920s ಅಲ್ಲಿ ಬ್ರಾಡ್ಕಾಸ್ಟಿಂಗ್ ಶುರುವಾದಾಗ ಬಹಳ ಜನ ನಿರೀಕ್ಷೆ ಏನ್ ಮಾಡಿದ್ರು ಅಂತಂದ್ರೆ, ಇನ್ನು ಯಾವುದೇ ಯುದ್ಧಗಳಿರಲ್ಲ ದೇಶಗಳ ನಡುವೆ, ಶಾಂತಿ ನೆಲೆಸುತ್ತೆ. ಯಾಕೆಂದ್ರೆ ರೇಡಿಯೋ ಇರೋದ್ರಿಂದ ದೇಶಗಳ ನಡುವೆ ಸಂವಹನ ಏರ್ಪಡ್ತದೆ, ಜನ ಮಾತಾಡಬಹುದು, ಒಂದು ಸೌಹಾರ್ದ ಏರ್ಪಡಬಹುದು. ಹಾಗಾಗಿ ಯುದ್ಧಗಳು ಇನ್ನು ಆಗೋದಿಲ್ಲ ಅಂತ ಹೇಳಿ ಪ್ರೆಡಿಕ್ಟ್ ಮಾಡಿದ್ರು. ಅಂದ್ರೆ ಒಂದು ದೇರ್ ವಾಸ್ ಇಫೋರಿಯಾ. ಇನ್ಫ್ಯಾಕ್ಟ್ ಪ್ರತಿಯೊಂದು ಮಾಧ್ಯಮ ಶುರುವಾದಾಗಲೂ ಕೂಡ ಪೀಪಲ್ ಹ್ಯಾವ್ ಬಿನ್ ವೆರಿ ವೆರಿ ಇಫೋರಿಕ್, ಹಿಂಗಾಗ್ಬಿಡ್ತದೆ ಮುಂದೆ ಹಂಗಾಗುತ್ತೆ ಅಂತ. ಆದ್ರೆ ರೇಡಿಯೋ 2ನೇ ಮಹಾಯುದ್ಧವನ್ನ ನಿಲ್ಸಕ್ಕಾಗ್ಲಿಲ್ಲ. 1920s ಅಲ್ಲಿ ಬಹಳ ಉತ್ಸಾಹದಿಂದ ಜನ ಹೇಳ್ತಾ ಇದ್ರು, ಇನ್ನು ಮೇಲೆ ಯುದ್ಧಗಳು ಇರೋದಿಲ್ಲ, ಯಾಕೆಂದ್ರೆ ಹಿಂದೆ ಮಾತಾಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ರೇಡಿಯೋ ಬಂದಿದ್ರಿಂದ ನಾವು ಮಾತಾಡ್ಬೋದು ಅಂತ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಕುಡ್ ನಾಟ್ ಬಿ ಪ್ರಿವೆಂಟೆಡ್. ಇದು ಯಾಕೆ ಮುಖ್ಯ ಅಂತಂದ್ರೆ, ಯಾವುದೇ ಒಂದು ಮಾಧ್ಯಮ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಅಂತಲ್ಲ, ನಮ್ಮ ಸಮಸ್ಯೆಗಳನ್ನ ಮಾಧ್ಯಮದ ಮೂಲಕ ಪರಿಹಾರ ಮಾಡ್ಕೊಳ್ಬಹುದು ಅಂತಲ್ಲ. ಯಾಕಂದ್ರೆ ಪ್ರಭುತ್ವಗಳು ಮೊದಲಿಂದನೂ ಕೂಡ ಆ ಮಾಧ್ಯಮವನ್ನ ತಮ್ಮ ಹಿತ ಆಸಕ್ತಿಗಳಿಗೆ ಬಳಸ್ಕೊಂಡಿದ್ದಾರೆ. ಆಮೇಲೆ ಟೆಲಿವಿಷನ್ 1940s ಅಲ್ಲಿ ಬಂದ ತಕ್ಷಣ ಇದರ ಉಪಯೋಗ ಏನು ಸೊಸೈಟಿಗೆ ಅನ್ನೋ ಒಂದು ಚರ್ಚೆ ಶುರುವಾಯಿತು. ನೀವೆಲ್ಲ ಸಾಹಿತ್ಯ ಅಥವಾ ಈವನ್ ಸೋಷಿಯಾಲಜಿ ಓದಿರೋದ್ರಿಂದ ರೇಮಂಡ್ ವಿಲಿಯಮ್ಸ್ ಅಂದ್ರೆ ಬಹಳ ದೊಡ್ಡ ಫಿಲಾಸಫರ್ ಅಂಡ್ ಥಿಂಕರ್ ಅಂಡ್ ಆಲ್ಸೋ ರೈಟರ್ ಫ್ರಮ್ ಇಂಗ್ಲೆಂಡ್, ಅವರು ಈ ಟೆಲಿವಿಷನ್ ಬಗ್ಗೆ 1960ರ ದಶಕದಲ್ಲಿ ಹಲವಾರು ತಕರಾರುಗಳನ್ನ ಎತ್ತಿದ್ರು. ಇದು ಈ ಟೆಲಿವಿಷನ್ ಸಾಮಾಜಿಕ ಬಳಕೆಗೆ ಆಗ್ಬೇಕಾ ಇಲ್ಲ ಲಾಭಕ್ಕೆ ಆಗ್ಬೇಕಾ ಅಂತ. ಅವ್ರು ಆಗ್ಲೇನೆ ಈ ಟೆಲಿವಿಷನ್ ಲಾಭಕ್ಕೆ ಬಳಕೆ ಆಗ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಸಾಮಾಜಿಕ ಬಳಕೆ ಆಗೋದು ಕಷ್ಟ ಇದೆ, ಲಾಭಕ್ಕೋಸ್ಕರ ಈ ಟೆಲಿವಿಷನ್ ಬಳಸ್ಕೊತಾ ಇದ್ದಾರೆ ಅಂತ ಅವರ ವಾದ ಆಗಿತ್ತು. ಹಾಗೇನೆ ಈ 1930s 40s ಅಲ್ಲಿ ಒಂದು ಬಹಳ ಜನಪ್ರಿಯವಾದ ಸಿದ್ಧಾಂತ ಹೊರಹೊಮ್ಮದೇನೆ ಸಮೂಹ ಸಮಾಜ ಸಿದ್ಧಾಂತ ಅಂತ, ಮಾಸ್ ಸೊಸೈಟಿ ಥಿಯರಿ. ಮಾಸ್ ಸೊಸೈಟಿ ಥಿಯರಿ ಏನ್ ಹೇಳುತ್ತೆ ಅಂತಾರೆ, ಬೇಸಿಕಲಿ ಮೀಡಿಯಾ ಆರ್ ವೆರಿ ವೆರಿ ಪವರ್ಫುಲ್ ಅಂಡ್ ದೇ ಆರ್ ಕ್ಯಾಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ಅಂದ್ರೆ they can be very dangerous, they can be cancerous, they can destroy peace in society, they can bring in totalitarian regimes, they can seriously affect civilization, ನಾಗರಿಕತೆಯನ್ನು ಹಾಳು ಮಾಡಬಹುದು, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬಹುದು. ಈ ರೀತಿ ಮಾಧ್ಯಮದ ಪವರ್ ಅಲ್ಲಿ ನಂಬಿಕೆ ಶುರುವಾಗಿತ್ತು. ಜೊತೆಗೆ ಮಾಧ್ಯಮಗಳು ಇಷ್ಟು ಶಕ್ತಿಯುತವಾಗಿ ಬೆಳೀತಾ ಇರೋದ್ರಿಂದ ಅವನ್ನ ಕಂಟ್ರೋಲ್ ಮಾಡಬೇಕು, ಅವನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಕೂಡ ವಾದಗಳು ಶುರುವಾದವು 1940s ಟೈಮ್ನಲ್ಲಿ. ಅಫ್ಕೋರ್ಸ್ ಅಂತರ್ಜಾಲ ವ್ಯವಸ್ಥೆ 1990ರ ದಶಕದ ಸುಮಾರಿಗೆ ಬರ್ತದೆ, ನವಮಾಧ್ಯಮಗಳು ಶುರುವಾಗ್ತದೆ. ಇಡೀ ಮಾಧ್ಯಮ ಬಳಕೆಯ ಸ್ವರೂಪವೇ ಬದಲಾಗ್ತಾ ಹೋಗ್ತದೆ. ನಾವೆಲ್ಲರೂ ನವಮಾಧ್ಯಮಗಳನ್ನ ಬಳಸೋದ್ರಿಂದ ನಮಗೆ ಈ ಬಗ್ಗೆ
ತಿಳಿದಿದೆ ಅನ್ಕೊಂಡಿದ್ದೀನಿ. ಎವ್ರಿ ಡೇ ವಿ ಆರ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ, ವಿ ಆರ್ ಯೂಸಿಂಗ್ ಇಂಟರ್ನೆಟ್. ರೈಟ್ ನಮ್ ಐ ಆಮ್ ಯೂಸಿಂಗ್ ಇಂಟರ್ನೆಟ್ ಟು ಟಾಕ್ ಟು ಯು. ಬಟ್ ನವಮಾಧ್ಯಮಗಳು ಬಂದ ತಕ್ಷಣ ಈ ಸಾಂಪ್ರದಾಯಿಕ ಮಾಧ್ಯಮಗಳಿದ್ದು ಅದರಲ್ಲೂ ಕೂಡ ಹಲವಾರು ಬದಲಾವಣೆಗಳು ಆಗ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಮಾಧ್ಯಮ ಮಾರುಕಟ್ಟೆ, ನಾನು ಆಗ್ಲೇ ಹೇಳಿದೆ, ಥಾಮ್ಸನ್ ಅವರು ಮಾಸ್ ಮೀಡಿಯಂ ಅಂತ ಕರೆಯೋದಕ್ಕೆ ಆಕ್ಷೇಪಣೆ ಎತ್ತಿದ್ರು. ಅವರು ಮಾರುಕಟ್ಟೆ ಅಂತಾನೆ ಹೇಳ್ತಾರೆ. ಇಟ್ಸ್ ಎ ಬಿಗ್ ಮಾರ್ಕೆಟ್. ಕಳೆದ 3 ದಶಕಗಳಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಬಹಳ ಅಭೂತಪೂರ್ವವಾದ ಬೆಳವಣಿಗೆ ಆಗಿದೆ. ಅಂದ್ರೆ ಈಗ ನೀವು 1440ರಿಂದ ಹಿಡ್ಕೊಂಡು 2020 ತನಕ ನೋಡಿದ್ರೆ ಕಳೆದ 30 ವರ್ಷಗಳಲ್ಲಿ ಆಗ್ತಕ್ಕಂತಹ ಬೆಳವಣಿಗೆ ಹಿಂದೆ ಯಾವಾಗಲೂ ಆಗಿಲ್ಲ. ಮಾಧ್ಯಮದ ಬೆಳವಣಿಗೆ ತುಂಬಾ ಸ್ಲೋ ಇತ್ತು, ನಿಧಾನಕ್ಕಿತ್ತು. ಈ ರೀತಿಯ ಬೆಳವಣಿಗೆ ಕಳೆದ 30 ವರ್ಷಗಳಲ್ಲಿ ಆಗಿದೆ. mainly because of information technology and also the concept of globalization, because the economies are getting integrated. ಆಮೇಲೆ ಈ ಜಾಗತಿಕ ಮಾಧ್ಯಮ ಮಾರುಕಟ್ಟೆ ಎಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಂತಂದ್ರೆ, ಕೆಲವೇ ಕಂಪನಿಗಳು, ಒಂದು 6-7 ಕಂಪನಿಗಳು, 6-7 ಕಾರ್ಪೊರೇಷನ್ಗಳು ಇವತ್ತು ಈ ಪ್ರಪಂಚದ 50%ಕ್ಕೂ ಹೆಚ್ಚು ಈ ಮಾರುಕಟ್ಟೆಯನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಮಾಲೀಕತ್ವದ ಕೇಂದ್ರೀಕರಣ ಆಗ್ತದೆ. ಮಾಲೀಕತ್ವ ಕೇಂದ್ರೀಕರಣದಿಂದ ಹಲವಾರು ಪರಿಣಾಮಗಳು ಆಗ್ತವೆ. ಯಾಕೆ ಅಂತಂದ್ರೆ ವೈವಿಧ್ಯತೆ ಹೊರಟೋಗ್ತದೆ. ನಮ್ಮ ದೇಶದಲ್ಲಿ ಇನ್ನೂ ಆಗಿಲ್ಲ. ಹಲವಾರು ದೇಶಗಳಲ್ಲಿ ನೀವು ಕೆಲವು ಅಮೆರಿಕದ ವಿಶ್ವವಿದ್ಯಾಲಯ ಅಮೆರಿಕ ನಗರಗಳಿಗೆ ಹೋದ್ರೆ ಅಲ್ಲಿ 3 ಟೆಲಿವಿಷನ್ ಚಾನೆಲ್ಸ್ ಇದ್ರೆ 3 ಟೆಲಿವಿಷನ್ ಚಾನೆಲ್ಸ್ ಒಂದೇ ಕಂಪನಿಗೆ ಸೇರಿದ್ದು. ಅಲ್ಲಿ 3 ಪತ್ರಿಕೆ ಇರ್ತದೆ, 3 ಪತ್ರಿಕೆನೂ ಒಂದೇ ಮಾಲೀಕರಿಗೆ ಸೇರಿದ್ದು. ಟೆಲಿವಿಷನ್ ಸ್ಟೇಷನ್ಸು, ನ್ಯೂಸ್ ಪೇಪರ್ಸು, ರೇಡಿಯೋ ಸ್ಟೇಷನ್ಸು, ಎಲ್ಲ ರೇಡಿಯೋ ಸ್ಟೇಷನ್ಸು, ಎಲ್ಲ ನ್ಯೂಸ್ ಪೇಪರ್ಸು, ಎಲ್ಲ ಟೆಲಿವಿಷನ್ ಸ್ಟೇಷನ್ಸು ಒಬ್ಬನ ಮಾಲೀಕನ ಅಧೀನದಲ್ಲಿದ್ರೆ ಏನಾಗ್ಬಹುದು ಅಂತ ಹೇಳಿ ನಾವು ಕಲ್ಪಿಸ್ಕೋಬಹುದು. ಇನ್ಫ್ಯಾಕ್ಟ್ ನನಗೆ ಅದು ಒಂದು ಅನುಭವ. ನಾನು ಪತ್ರಿಕೆಗಳನ್ನು ನೋಡ್ತಾ ಇದ್ದೆ. ಸಿರಕ್ಯೂಸ್ ಅನ್ನೋ ಒಂದು ಸಣ್ಣ ನಗರ ಅದು. ಅಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ 3-4 ಪತ್ರಿಕೆಗಳಲ್ಲಿ ಒಂದೇ ರೀತಿಯಾದಂತಹ ಕಂಟೆಂಟ್. ಇದೇನು ಕಂಟೆಂಟ್ ಇದೆ ಅಂತ ನಾನು ಕೆಲವರು ಕೇಳಿದಾಗ ದೆನ್ ಐ ವಾಸ್ ಟೋಲ್ಡ್, ಇಲ್ಲ, ಇದು ಈ 3 ಪತ್ರಿಕೆ ಇದೆ ಈ ಟೌನ್ ಅಲ್ಲಿ, ಈ 3 ಪತ್ರಿಕೆಗಳ ಮಾಲೀಕ ಒಬ್ಬನೇ, ಹಾಗಾಗಿ ಕಂಟೆಂಟ್ ಒಂದೇ ರೀತಿ ಇರುತ್ತೆ. ಸೊ ರೇಡಿಯೋ ಸ್ಟೇಷನ್ ಅಷ್ಟೇ, ಟೆಲಿವಿಷನ್ ಸ್ಟೇಷನ್ ಅಷ್ಟೇ. ಅಂದ್ರೆ ಈ ಮಾಲೀಕತ್ವ ಕಾರ್ಯಕ್ರಮ ವೈವಿಧ್ಯತೆ, ಕಂಟೆಂಟ್ ವೈವಿಧ್ಯತೆ ಏನಿದೆ ಅದನ್ನ ಹಾಳು ಮಾಡ್ತದೆ. ಹಾಗಾಗಿ ಇದೊಂದು ದೊಡ್ಡ ಇಶ್ಯೂ ನಮಗೆ. ಅದು ಇಶ್ಯೂ ಆಗಿ ಕಾಣಬೇಕು ಸಮಾಜಶಾಸ್ತ್ರ ವಿದ್ಯಾರ್ಥಿ, ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ. ಆಮೇಲೆ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಉದ್ದಿಮೆ ಏನಿದೆ ಅದು ಬಹಳ ದೊಡ್ಡದಾಗಿ ಬೆಳೆದಿದೆ ಕಳೆದ 20-25 ವರ್ಷದಲ್ಲಿ. ಇವತ್ತು ಅದರ ಗಾತ್ರ 1.38 ಟ್ರಿಲಿಯನ್. ನನಗೆ ನಿಜವಾಗ್ಲೂ ಒಂದು ಮಾತು, 1.38 ಟ್ರಿಲಿಯನ್ ಎಷ್ಟು 0 ಹಾಕಬೇಕು ಅಂತ ಗೊತ್ತಿಲ್ಲ. ಅಥವಾ $18 ಬಿಲಿಯನ್. ಇದು 2020 ಲೆಕ್ಕ. ಜಾಹೀರಾತು ಆದಾಯ ಆಗಿರೋದು ನಮ್ಮ ಮಾಧ್ಯಮಗಳಿಗೆ ಕಳೆದ ವರ್ಷ 2020ನಲ್ಲಿ 596 ಬಿಲಿಯನ್. ಅಂದ್ರೆ ಮಾಧ್ಯಮ ಮಾರುಕಟ್ಟೆ ಬೃಹದಾಕಾರವಾಗಿ ಬೆಳೆದಿದೆ. ಅದು ಒಂದು ಈಗ ಸಂಸ್ಕೃತಿ ಉದ್ದಿಮೆ, ಕಲ್ಚರ್ ಇಂಡಸ್ಟ್ರಿ. ಇದನ್ನ ಫ್ರಾಂಕ್ಫರ್ಟ್ ಸ್ಕೂಲಿಗೆ ಸೇರಿದಂತಹ ಅಡಾರ್ನೋ ಮತ್ತು ಹೊಕೈಮರ್ ಇವರಿಬ್ರು ಈ ಪದವನ್ನ ಬಳಸ್ತಾರೆ. ಅಂದ್ರೆ ಇಡೀ ಈ ಮಾಧ್ಯಮ ಕ್ಷೇತ್ರ ಏನಿದೆ ಇದೊಂದು ಸಂಸ್ಕೃತಿ ಉದ್ದಿಮೆ, ಕಲ್ಚರಲ್ ಪ್ರಾಡಕ್ಟ್ಸ್. ಸೊ ನೀವು ಸೋಪನ್ನ, ಟೂತ್ ಪೇಸ್ಟನ್ನ ಮತ್ತು ಇನ್ಯಾವುದೋ ಈ ರೀತಿ ಒಂದು ಪ್ರಾಡಕ್ಟ್ನ ಮಾರೋ ಹಾಗೆ ಈ ಕಲ್ಚರನ್ನ ಮಾಧ್ಯಮಗಳು ಮಾರ್ತಿದ್ದಾವೆ. ಇಟ್ ಈಸ್ ಅನ್ ಇಂಡಸ್ಟ್ರಿ, culture industry, and this culture industry according to them is very very harmful. ಯಾಕೆಂದ್ರೆ ಅದಕ್ಕೆ ಸಮಾಜದ ಹಿತ ಮುಖ್ಯವಾಗೋದಿಲ್ಲ, ವ್ಯಾಪಾರ ಮಾತ್ರ ಮುಖ್ಯ, ಲಾಭ ಮಾತ್ರ ಮುಖ್ಯ ಆಗಿರ್ತದೆ. ಎಲ್ಲವನ್ನು ಕಮಾಡಿಟಿಯಾಗಿ ನೋಡ್ತದೆ. ಸೊ ಅವರು ನಮ್ಮ ಈ ಕ್ಲಾಸಿಕಲ್ ಅಥವಾ
ಅವರು ಹೈ ಕಲ್ಚರ್ ಅಂತ ಏನು ಕರೆದ್ರು, ಉತ್ತಮವಾದ ಒಂದು ಸಂಸ್ಕೃತಿ, ಉತ್ತಮವಾದ ಸಂಸ್ಕೃತಿಯನ್ನ ಈ ಮಾಸ್ ಕಲ್ಚರ್ ಅನ್ನೋದು ಹಾಳು ಮಾಡ್ತದೆ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಅವರು ಯಾವ್ದನ್ನ ಅವರು ಉತ್ತಮ ಸಂಸ್ಕೃತಿ ಅಂತ ಹೇಳಿ ಕರೆದ್ರು, ಅಂತಹ ಉತ್ತಮ ಸಂಸ್ಕೃತಿಯ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಈ ಮಾಧ್ಯಮಗಳ ಮುಖಾಂತರ ಪ್ರಸಾರ ಮಾಡಬಾರ್ದು ಅಂತ ಹೇಳಿದ್ದಾರೆ ಅವರು. ಸೊ ದಟ್ ವಾಸ್ ಸಮ್ ಕೈಂಡ್ ಆಫ್ ಲಿಮಿಟೇಷನ್ ವಿತ್ ದೆಮ್. ಬಟ್ ಅವರು ಈ ಕಲ್ಚರ್ ಇಂಡಸ್ಟ್ರಿ ಅನ್ನೋ ಪದವನ್ನ ನಮಗೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವರು ಇದನ್ನ ಹೇಳಿದ್ದು 1940 ಸಮಯದಲ್ಲಿ. ಇವತ್ತಿಗೂ ಕೂಡ ಅದು ಇಟ್ಸ್ ವೆರಿ ರಿಲೆವೆಂಟ್. ವಾಟ್ ವಿ ಹ್ಯಾವ್ ಈಸ್ ಎ ಕಲ್ಚರ್ ಇಂಡಸ್ಟ್ರಿ. ಆಮೇಲೆ ನವಮಾಧ್ಯಮಗಳು ಶುರುವಾದವು. ಇವತ್ತಿನ 2020 ಲೆಕ್ಕಾಚಾರವನ್ನ ನೋಡಿದ್ರೆ, ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಿದ್ರೆ, ಅಂತರ್ಜಾಲದ ಬಳಕೆದಾರರು 62.4 ಕೋಟಿ. ಅಂದ್ರೆ ಹೆಚ್ಚು ಕಡಿಮೆ ಈ ದೇಶದ 45% ಜನರು ಅಂತರ್ಜಾಲವನ್ನು ಈಗ ಬಳಸ್ತಾ ಇದ್ದಾರೆ. ಇಟ್ಸ್ ಎ ವೆರಿ ಫೆನಾಮಿನಲ್ ಗ್ರೋತ್. ಇಂತಹ ಒಂದು ದೇಶದಲ್ಲಿ, ಬಡತನ ಇರ್ತಕ್ಕಂತಹ ದೇಶದಲ್ಲಿ, ಇಷ್ಟೊಂದು ಜನಸಂಖ್ಯೆ ಇರತಕ್ಕಂತಹ ದೇಶದಲ್ಲಿ 45% ಜನ ಅಂತರ್ಜಾಲವನ್ನು ಬಳಸ್ತಾ ಇರೋದು ಇಟ್ಸ್ ಎ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್. ಆಮೇಲೆ ಸಾಮಾಜಿಕ ಮಾಧ್ಯಮಗಳ ಬಳಕೆದಾರರು 44.8 ಕೋಟಿ. ಅಂದ್ರೆ ನೀವು ನೋಡಬಹುದು, ಅಂತರ್ಜಾಲ ಬಳಕೆ ಮಾಡೋರಲ್ಲಿ ಬಹುತೇಕ ಜನ ಈ ಸಾಮಾಜಿಕ ಮಾಧ್ಯಮಗಳನ್ನ ಬಳಕೆ ಮಾಡ್ತಾರೆ. ಆಮೇಲೆ ನೀವೀಗ ನೋಡಿದ್ರೆ ಬಹಳಷ್ಟು ಜನ ಸುಮಾರು ಗಂಟೆಗಳನ್ನ ಮಾಧ್ಯಮಗಳಿಗೋಸ್ಕರ ಕಳೀತಾರೆ. ಈಗ ಭಾರತೀಯರು ಸರಾಸರಿ 5 ಗಂಟೆಗಳ ಕಾಲ ಮಾಧ್ಯಮಗಳನ್ನ ಬಳಸ್ತಾರೆ. ಅದರಲ್ಲಿ ಟೆಲಿವಿಷನ್ಗೆ 3.1 ಗಂಟೆ, ನವಮಾಧ್ಯಮಗಳಿಗೆ 1.39 ಗಂಟೆ, ಪತ್ರಿಕೆಗಳಿಗೆ 0.19 ಅಂದ್ರೆ 19 ನಿಮಿಷ, ರೇಡಿಯೋಗೆ 16 ನಿಮಿಷ. ನೀವು ಡಿಫರೆನ್ಸ್ ನೋಡ್ಬೋದು. ಇವತ್ತಿಗೂ ಕೂಡ ಟಿವಿ ಇಸ್ ದಿ ವೈಡ್ಲಿ ಯೂಸ್ಡ್ ಮೀಡಿಯಂ, ಫಾಲೋಡ್ ಬೈ new media or internet based media. They are expecting in a few years this will overtake, the new media will overtake television. ಆಮೇಲೆ ಈ ನವಮಾಧ್ಯಮಗಳಿಂದ ಅಥವಾ ಈ ಹೊಸ ತಂತ್ರಜ್ಞಾನದಿಂದ ಏನು ಸಾಧ್ಯ ಆಗಿದೆ ಅಂತಂದ್ರೆ, ಮಾಧ್ಯಮಗಳ ಪ್ರಜಾಪ್ರಭುತ್ವೀಕರಣ, ಅಂದ್ರೆ ಡೆಮಾಕ್ರಟೈಸೇಷನ್ ಆಫ್ ಮೀಡಿಯಾ. The media that are not available to many people are available to everybody now. ಈಗ ತರಕಾರಿ ಮಾರೋರು, ಕೂಲಿ ಮಾಡೋರು ಎಲ್ಲರ ಹತ್ರನೂ ಇವತ್ತು ಸ್ಮಾರ್ಟ್ ಫೋನ್ ಇದೆ. ಸೊ ದಿಸ್ ಈಸ್ ವಾಟ್ ಈಸ್ ಡೆಮಾಕ್ರಟೈಸೇಷನ್. ಹಿಂದೆ ಒಂದು ಮೊಬೈಲ್ ಫೋನ್, 20 ವರ್ಷದ ಹಿಂದೆ ಒಂದು ಮೊಬೈಲ್ ಫೋನ್ ತಗೊಳ್ಳೋ, ಇಟ್ ವಾಸ್ ಎ ವೆರಿ ವೆರಿ ಎಕ್ಸ್ಪೆನ್ಸಿವ್ ಬಿಸ್ನೆಸ್. ಇಟ್ ಈಸ್ ನೋ ಲಾಂಗರ್ ಸೊ. ಸ್ಮಾರ್ಟ್ ಫೋನ್ಸ್ ಬಿಕೇಮ್ ವೆರಿ ವೆರಿ ಚೀಪ್. ಸೊ ಈ ಚೀಪ್ ಸ್ಮಾರ್ಟ್ ಫೋನ್ಸ್ ಸಿಕ್ಕಿದ್ರಿಂದ ಸಾಮಾನ್ಯ ಜನರು ಈ ಮಾಧ್ಯಮಗಳನ್ನ ಬಳಸೋದಕ್ಕೆ ಅವಕಾಶ ಆಯಿತು. ಇನ್ಫ್ಯಾಕ್ಟ್ ಬಹಳ ಈ ತುಂಬಾ ಅಗ್ಗದ ಸ್ಮಾರ್ಟ್ ಫೋನ್ಸ್ ಏನಿದಾವೆ ಇವೆಲ್ಲ ಚೈನಾದಿಂದ ಬಂದಿರತಕ್ಕಂಥದ್ದು. ನನ್ನ ಸ್ನೇಹಿತ ಒಬ್ಬ ನಮ್ಮ ಊರಲ್ಲಿ ಒಂದ್ಸಲ ಈ ಚೈನಾ ಮತ್ತೆ ಇಂಡಿಯಾದ ನಡುವೆ ಬಾರ್ಡರ್ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಆಯ್ತಲ್ಲ, ದೋಕ್ಲಂ ಬಾರ್ಡರ್ ಅಲ್ಲಿ. ಆಗ ಹಿ ವಾಸ್ ವೆರಿ ಅನ್ಹ್ಯಾಪಿ ವಿತ್ ಚೈನಾ. ಸೊ ಹಾಗಾಗಿ ಅವನು ನನಗೊಂದ್ಸಲ ಫೋನ್ ಮಾಡಿ, ಚೈನಾದವ್ರ ಮೇಲೆ ಏನ್ ಮಾಡ್ಬೇಕು, ಏನಾದ್ರು ಮಾಡ್ಬೇಕು, ತೊಂದರೆ ಕೊಡ್ತಾ ಇದಾರೆ ನಮ್ಮ ದೇಶಕ್ಕೆ, ಬಾಂಬ್ ಹಾಕ್ಬೇಕು ಅವ್ರ ಮೇಲೆ, ಈ ರೀತಿ ಏನೋ ಹೇಳ್ತಾ ಇದ್ದ. ದೆನ್ ಐ ಆಸ್ಕ್ಡ್ ಹಿಮ್, ಓಕೆ ಸರಿ, ನೀನ್ ಏನ್ ಫೋನ್ ಬಳಸ್ತಾ ಇದೀಯಾ ಅಂತ. ಸೊ ಹಿ ಸೆಡ್, ನಾನು ಅಪ್ಪೋ ಫೋನ್ ಬಳಸ್ತಾ ಇದ್ದೀನಿ. ನಿನ್ ಹೆಂಡತಿ ಏನ್ ಬಳಸ್ತಾಳೆ, ವಿವೋ ಫೋನ್ ಬಳಸ್ತಾ ಇದ್ದಾರೆ. ನಿನ್ನ ಮಗಳಿಗೆ ಯಾವುದು ಲ್ಯಾಪ್ಟಾಪ್ ತಕ್ಕೊಟ್ಟಿದ್ಯಾ, ಲೆನೋವೋ ತಕ್ಕೊಟ್ಟಿದೀನಿ ಅಂತೆಲ್ಲ ಹೇಳಿದೆ. ಐ ಟೋಲ್ಡ್ ಹಿಮ್
all these are Chinese made. You bought them because they were very cheap. ಇವತ್ತಿನ ಮಾರುಕಟ್ಟೆ ಬಹಳ ಬದಲಾಗ್ಬಿಟ್ಟಿದೆ. ಯಾವುದು ಅಗ್ಗದಲ್ಲಿ ಸಿಗ್ತದೆ ಅದನ್ನ ಬಡವರು, ಈವನ್ ಲೋವರ್ ಮಿಡಲ್ ಕ್ಲಾಸ್ ಎಲ್ಲರೂ ತಗೋತಾರೆ. ಇನ್ಫ್ಯಾಕ್ಟ್ ಈ ಸ್ಮಾರ್ಟ್ಫೋನ್ ಇಂಡಸ್ಟ್ರಿ ಬೆಳೆದಿರೋದು ಈ ದೇಶದಲ್ಲಿ ಬಿಕಾಸ್ ಆಫ್ ಚೀಪ್ ಚೈನೀಸ್ ಸೆಟ್ಸ್. ಬಹಳ ಜನಕ್ಕೆ ಚೈನಾದ ಮೇಲೆ ಸಿಟ್ಟಿದೆ, ಆದರೆ ಇಡೀ ಈ ಮಾರುಕಟ್ಟೆ ಹೆಂಗೆ ನಡೀತದೆ ಅನ್ನೋದರ ಪರಿಜ್ಞಾನ ಇರೋದಿಲ್ಲ. ಒಂದು ಟೆಲಿವಿಷನ್ ಚಾನೆಲ್ ಅಲ್ಲಿ ನಾನು ನೋಡಿದೆ, ಒಂದು ಗುಂಪು ರಸ್ತೆ ಬದಿನಲ್ಲಿ ಚೈನೀಸ್ ಮೇಡ್ ಟಾಯ್ಸ್ ಏನಿದಾವೆ, ಚೈನೀಸ್ ಮೇಡ್ ಟಾಯ್ಸ್ ಅನ್ನ ಮಾರ್ತಾ ಇರ್ತಾರೆ. ಇವರೆಲ್ಲ ಹೋಗಿ ಚೈನಾ ವಿರೋಧಿಗಳು, ಚೈನಾ ನಮ್ಮ ದೇಶಕ್ಕೆ ತೊಂದರೆ ಕೊಡ್ತದೆ, ಹಂಗೆ ಅದನ್ನ ಮಾರಬಾರ್ದು ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಸೊ ಈ ಟೆಲಿವಿಷನ್ ಚಾನೆಲ್ನವರು ಕ್ಯಾಮ್ರಾ ತಗೊಂಡು ಹೋಗಿ ಆ ಚೈನೀಸ್ ಅಂಗಡಿಗಳನ್ನೆಲ್ಲ ಕಿತ್ತು ಬಿಸಾಕೋ ಒಂದು ವಿಜುವಲ್ ಅನ್ನ ತೋರಿಸ್ತಾರೆ. ಆಮೇಲೆ ಅದಾದ್ಮೇಲೆ ಹೋಗಿ ಅವ್ರು ಕೇಳ್ತಾರೆ, ಅಲ್ಲಿ ಹೊಡಿತಾ ಇರ್ತಾರಲ್ಲ ಅವ್ರಿಗೆ, ಹುಡುಗರಿಗೆ, ಇಲ್ಲಿ ನೋಡಿ ಏನೇನು ನಾವು ಹಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆಮೇಲಿಂದ ನೀವು ಯಾವ ಫೋನ್ ಬಳಸ್ತಾ ಇದೀರಿ ಕೊಡಿ ಇಲ್ಲಿ ಅಂತ ಹೇಳಿ ಅವನು ಕೇಳ್ತಾನೆ ಜರ್ನಲಿಸ್ಟ್. ಸೊ ಅಲ್ಲಿ 3-4 ಹುಡುಗರು ಇರ್ತಾರೆ, ಈ ಚೈನಾ ವಸ್ತುಗಳನ್ನ ಇಲ್ಲಿ ಮಾರಬಾರ್ದು ಅಂತ ಹೇಳಿ ಗಲಾಟೆ ಮಾಡ್ತಿರ್ತಾರೆ. ನೋಡಿದ್ರೆ ಅವ್ರ ಎಲ್ಲರ ಜೇಬಲ್ಲಿ ಇರೋದು ಚೈನೀಸ್ ಟೆಲಿಫೋನ್, ಈ ಮೊಬೈಲ್ ಸೆಟ್ಸ್. ಅಂದ್ರೆ ಈಗ ಯು ಕಾನ್ ಡೂ ಮಚ್ ಅಬೌಟ್ ದಿಸ್. ಯಾಕಂದ್ರೆ WTO ಇರೋದ್ರಿಂದ ಯಾವುದೇ ಒಂದು ವಸ್ತುನ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ cheap availability of the phone has actually expanded media market in India. So Chinese ಮೊಬೈಲ್ ಸೆಟ್ ಇಟ್ಕೊಂಡು ಚೈನಾ ವಿರುದ್ಧ ನೀವು ಮೆಸೇಜ್ಗಳನ್ನ ಕಳಿಸ್ತಾ ಹೋಗ್ಬೋದು. ಸೊ ಇದು ಏನಂದ್ರೆ ಎಲ್ಲರ ಕೈನಲ್ಲಿ ಮಾಧ್ಯಮ ಇದೆ, ಒಂದು ಕೈನಲ್ಲಿ ಎಲ್ಲ. ಯಾಕೆಂದ್ರೆ ಸಾಂಪ್ರದಾಯಿಕ ಮಾಧ್ಯಮಗಳ ಸ್ವರೂಪ ಬದಲಾಗ್ತಾ ಹೋಗಿದೆ. ನನ್ನ ಕೈನಲ್ಲಿ ಎಲ್ಲ ಮಾಧ್ಯಮಗಳು ಇದೆ. ನ್ಯೂಸ್ ಪೇಪರ್ ಇದೆ, ಅದರಲ್ಲಿ ಟೆಲಿವಿಷನ್ ಚಾನೆಲ್ಸು ನನ್ನ ಮೊಬೈಲಲ್ಲಿ ಇದೆ, ರೇಡಿಯೋ ಚಾನೆಲ್ಸು ಮೊಬೈಲ್ನಲ್ಲಿ ಇದೆ, ಎಲ್ಲವೂ ಇದೆ. ಐ ಕ್ಯಾನ್ ಸಿ ಫಿಲ್ಮ್ಸ್ ಆಲ್ಸೋ. ಸೊ ಈ ತಂತ್ರಜ್ಞಾನ ಆಧಾರಿತ ಅಥವಾ ಈ ಇಂಟರ್ನೆಟ್ ಬೇಸ್ಡ್ ಟೆಕ್ನಾಲಜೀಸ್ ಬೆಳೀತಾ ಹೋದಾಗೆ ಈ ಸಾಂಪ್ರದಾಯಿಕ ಮಾಧ್ಯಮಗಳೇನು, newspaper, especially newspapers once upon a time were very, very powerful. They could bring down the governments. ನಿಮಗೆ ನೆನಪಿರೋದು 1980s ಅಲ್ಲಿ ಅಂಟುಲೆ ಸರ್ಕಾರವನ್ನು ಇಳಿಸಿದ್ದು ಒಂದು ಪತ್ರಿಕೆ, ದಿ ಇಂಡಿಯನ್ ಎಕ್ಸ್ಪ್ರೆಸ್, ಎಡಿಟೆಡ್ ದೆನ್ ಬೈ ಅರುಣ್ ಶೌರಿ. ಸರ್ಕಾರಗಳು ಬಿದ್ದೋಗಿದ್ದಾವೆ. ಇದೆಲ್ಲ ಸಾಧ್ಯ ಇತ್ತು. ಇವತ್ತಿನ ಕಾಲದಲ್ಲಿ ದಟ್ ಈಸ್ ಅನ್ಇಮ್ಯಾಜಿನಬಲ್. ಯಾಕೆಂದ್ರೆ a newspaper is no longer as powerful as it was. ಈ ತಂತ್ರಜ್ಞಾನ ಬೆಳೆದ ಹಾಗೆ ಈ ಸಾಂಪ್ರದಾಯಿಕ ಮಾಧ್ಯಮಗಳ ಸ್ವರೂಪ ಇಳಿತಾ ಬಂದಿದೆ. ಹಾಗಾಗಿ ಈ ಮಾಧ್ಯಮಗಳು ಬೆಳೆದಾಗೆ ನಾನು ಮೊದಲೇ ಹೇಳಿದೆ, 15ನೇ ಶತಮಾನದಲ್ಲಿ ಹೇಗೆ ಮುದ್ರಣ ಯಂತ್ರ ಬಂದಾಗ ಸರ್ಕಾರಗಳು ಈ ಮಾಧ್ಯಮವನ್ನ ನಿಯಂತ್ರಣ ಮಾಡೋದಕ್ಕೆ ಶುರು ಮಾಡಿದ್ರು, ಹಾಗೆ ಈಗಲೂ ಕೂಡ ಮಾಧ್ಯಮ ನಿಯಂತ್ರಣ ನಡೀತಾ ಇದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಟ್ವಿಟ್ಟರ್ ಕಂಪನಿಯ ಮೇಲೆ ಅಥವಾ ಈ ಟ್ವಿಟ್ಟರ್ ಅನ್ನೋ ವ್ಯವಸ್ಥೆ ಇದೆಯಲ್ಲ ಅದರ ಮೇಲೆ ನಿಯಂತ್ರಣವನ್ನು ಹೇರಬೇಕು ಅಂತ ಹೇಳಿ ಒಂದು ಕಾರ್ಯಯೋಜನೆ ಆಗಿದೆ. ನಿಯಮಗಳು ಜಾರಿಗೆ ಬಂದಿದ್ದಾವೆ. ಅವರೀಗ ಆ ವಿಷಯವನ್ನ ಕೋರ್ಟ್ಗೆ ತಗೊಂಡು ಹೋಗಿದ್ದಾರೆ. ಮಾಧ್ಯಮಗಳ ಕಾರ್ಯಗಳೇನು? I borrow this basic idea from functionalism. ನಾನು ಮಾಧ್ಯಮಗಳನ್ನ ಬೇಸಿಕಲಿ ಐ ಸಿ ದೆಮ್ ಆಸ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಹಾಗಾಗಿ these functions are important. ನೀವು ಯಾವುದೇ ಒಂದು ಪುಸ್ತಕವನ್ನು ನೋಡಿದ್ರೆ ಮೊದಲು ಹೇಳೋದೇನಂತಂದ್ರೆ, ಮಾಧ್ಯಮ ಅಂತಂದ್ರೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಶಿಕ್ಷಣ, ಮನರಂಜನೆ ಮತ್ತು ಅಫ್ಕೋರ್ಸ್ ಮನವೊಲಿಕೆ, persuasion. These are the main objectives of a medium. ಆದ್ರೆ ನಾವು ತಿಳ್ಕೊಂಡಷ್ಟು ಸರಾಗವಾದದ್ದಲ್ಲ, ಅಷ್ಟು ಸಿಂಪಲ್ ಆದದ್ದಲ್ಲ ಇದು. ಮಾಹಿತಿ ಕೊಡೋದು ಅಂದ್ರೆ ಏನು?
ಇನ್ಫ್ಯಾಕ್ಟ್ ಈ ಇನ್ಫಾರ್ಮೇಶನ್ ಪ್ರೊಡಕ್ಷನ್ ಏನಿದೆ ಅಥವಾ ನ್ಯೂಸ್ ಪ್ರೊಡಕ್ಷನ್ ಏನಿದೆ ಅದರ ಬಗ್ಗೆ ಮೊದಲು ಅಧ್ಯಯನ ಮಾಡಿದವರು ಸೋಷಿಯಾಲಜಿಸ್ಟ್. ಇನ್ಫ್ಯಾಕ್ಟ್ ಕಮ್ಯುನಿಕೇಶನ್ ರಿಸರ್ಚ್ ಅಥವಾ ಮಾಧ್ಯಮ ಸಂಶೋಧನೆ ಏನಿದೆ, ಆ ಮಾಧ್ಯಮ ಸಂಶೋಧನೆ ಶುರುವಾದದ್ದೇನೆ ಸಮಾಜಶಾಸ್ತ್ರಜ್ಞರಿಂದ. ಈಗಾಗಲೇ ಫ್ರಾಂಕ್ಫರ್ಟ್ ಸ್ಕೂಲ್ ಬಗ್ಗೆ ಹೇಳಿದೆ, ಅಡೋರ್ನೋ ಅಂಡ್ ಹೊರ್ಕೈಮರ್ ಸೋಷಿಯಾಲಜಿಸ್ಟ್, ಥಾಮ್ಸನ್ ವಾಸ್ ಅ ಸೋಷಿಯಾಲಜಿಸ್ಟ್. ಮತ್ತೆ ಈ ಮಾಹಿತಿ ಹೆಂಗೆ ಪ್ರಾಡಕ್ಟ್ ಆಗ್ತದೆ, ನ್ಯೂಸ್ ಹೆಂಗೆ, ಹೌ ನ್ಯೂಸ್ ಈಸ್ ಸೋಷಿಯಲಿ ಕನ್ಸ್ಟ್ರಕ್ಟೆಡ್, ಅದ್ರ ಬಗ್ಗೆ ಬರೆದವರು ಗಾಯ್ ಟಚ್ಮನ್ ಅಂತ. ಅವರು ಮೇಕಿಂಗ್ ನ್ಯೂಸ್ ಅನ್ನೋ ಒಂದು ಅದ್ಭುತವಾದ ಎಸೆಯನ್ನ ಬರೆದಿದ್ದಾರೆ. ಆಮೇಲೆ ಹರ್ಬರ್ಟ್ ಗ್ಯಾನ್ಸ್ ಅನ್ನೋರು ಡಿಸೈಡಿಂಗ್ ವಾಟ್ ಈಸ್ ನ್ಯೂಸ್ ಅನ್ನೋ ಒಂದು ಪುಸ್ತಕ. ಈ ಪುಸ್ತಕಗಳಲ್ಲಿ ಅವ್ರು ಹೇಳ್ತಾರೆ ಈ ಮಾಹಿತಿ ಹೆಂಗೆ, ಈ ಸುದ್ದಿ ಅನ್ನೋದು ಹೆಂಗೆ ಸೃಷ್ಟಿ ಆಗುತ್ತೆ ಅಂತ. ಯಾಕೆಂದ್ರೆ ಒಂದು ದಿವಸದಲ್ಲಿ 1000 ಈವೆಂಟ್ಸ್ ಆಗ್ತವೆ, ಅದರಲ್ಲಿ 10-12 ಮಾತ್ರ ವರದಿ ಆಗ್ತವೆ. ಸೊ ದೇರ್ ಈಸ್ ಗೇಟ್ ಕೀಪಿಂಗ್ ದಟ್ ಈಸ್ ಗೋಯಿಂಗ್, ದೇರ್ ಈಸ್ ಎ ಪ್ರೊಸೆಸ್ ಆಫ್ ಸೆಲೆಕ್ಷನ್ ದಟ್ ಈಸ್ ಗೋಯಿಂಗ್ ಆನ್. ಎಲ್ಲದನ್ನು ಸೆಲೆಕ್ಟ್ ಮಾಡಲ್ಲ, ನಮ್ಮ ಐಡಿಯಾಲಜಿಗೆ ಸರಿ ಹೊಂದುವಂಥದ್ದು ಅಥವಾ ಆ ಕ್ಷಣಕ್ಕೆ ಯಾವುದು ನಾವು ರಿಲೆವೆಂಟ್ ಅಂತ ಅನ್ಕೋತೀವೋ ಅದು, ನಮ್ಮ ಪ್ರೆಜುಡೈಸ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿರ್ತವೆ. ಸೊ ಎವ್ರಿ ನ್ಯೂಸ್ ಐಟಮ್ ದಟ್ ಯು ಸಿ ಈಸ್ ಸೆಲೆಕ್ಟೆಡ್. ಸೊ ಎಲ್ಲಾ ಘಟನೆಗಳು ಪತ್ರಿಕೆಗಳಲ್ಲಿ ವರದಿ ಆಗುತ್ತೆ ಅಂತ ಹೇಳಲ್ಲ. ನಾವು ನೋಡೋದೇನಂತಂದ್ರೆ ಯಾವುದೇ ಸುದ್ದಿ ಇಟ್ ಈಸ್ ಸೋಷಿಯಲಿ ಕನ್ಸ್ಟ್ರಕ್ಟೆಡ್. ಸಮಥಿಂಗ್ ಹ್ಯಾಸ್ ಟು ಬಿ ಸೀನ್ as something that can be read by others, that can be seen by others. ಸೊ ಯಾವುದೋ ಒಂದು ಘಟನೆಯನ್ನ ಸುದ್ದಿಯನ್ನಾಗಿ ಮಾರ್ಪಡಿಸೋದು ಮಾಧ್ಯಮ ಅಥವಾ ಒಬ್ಬ ಪತ್ರಕರ್ತ. ಅಫ್ಕೋರ್ಸ್ ಶಿಕ್ಷಣ, ಮನರಂಜನೆ, ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ, ತಿಳುವಳಿಕೆಯನ್ನ ಕೊಡ್ತಿದ್ದಾರೆ. ಇನ್ಫ್ಯಾಕ್ಟ್ ಮಾಸ್ ಮೀಡಿಯಾ ಆರ್ ನೋನ್ ಆಸ್ ಕಾಮನ್ ಮ್ಯಾನ್ಸ್ ಯೂನಿವರ್ಸಿಟೀಸ್. ನಿಜವಾಗಿಯೂ ಹೇಗೆ ಕೆಲಸ ಮಾಡಿದಾವೆ, ದಟ್ ಈಸ್ ಅ ಬಿಗ್ ಕ್ವಶನ್. ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ ಅಲ್ಲೂ ಕೂಡ ವಾಟ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ ಕ್ಯಾನ್ ಕಂಟೈನ್ ಲಾಟ್ ಆಫ್ ವೈಲೆನ್ಸ್. ಇನ್ಫ್ಯಾಕ್ಟ್ ನೀವು ಟೆಲಿವಿಷನ್ ನೋಡಿದ್ರೆ ಈ ವೈಲೆನ್ಸ್ ಕೂಡ ಮನರಂಜನೆಯನ್ನಾಗಿ ಟೆಲಿವಿಷನ್ ಚಾನೆಲ್ಗಳು ತೋರಿಸ್ತಿದ್ದಾವೆ. ಇಟ್ಸ್ ನೆಗೆಟಿವ್ ಫಂಕ್ಷನ್. ಮತ್ತೆ ಮನವೊಲಿಕೆ, ಪರ್ಸುಯೇಷನ್, ಈ 4 ಕಾರ್ಯಗಳು ಬೇಸಿಕ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಪರ್ಸುಯೇಡಿಂಗ್ ಯು ಟು ಅಕ್ಸೆಪ್ಟ್ ಸಮಥಿಂಗ್, ಟು ಚೇಂಜ್ ಯು, ಟು ಕನ್ವಿನ್ಸ್ ಯು. ಮನವೊಲಿಕೆ ಅಂದ ತಕ್ಷಣ ನಮಗೆ ನೆನಪಾಗೋದು ಅಡ್ವರ್ಟೈಸ್ಮೆಂಟ್ಸ್. ಇಡೀ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿಯ ಉದ್ದೇಶನೇ ಟು ಪರ್ಸುಯೇಡ್ ಯು ಟು ಬೈ ಸಮಥಿಂಗ್. ನಿಮ್ಮ ಮನವೊಲಿಸು, ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ತಗೊಳ್ಳೋ ಹಾಗೆ ನಿಮ್ಮ ಮನವೊಲಿಸೋದು, ನಿಮಗೆ ಒಪ್ಸೋದು. ದಿಸ್ ದ ಪ್ರಾಡಕ್ಟ್ ಬೆಸ್ಟ್ ಇನ್ ದಿ ವರ್ಲ್ಡ್. ಸೊ ಬಟ್ ಅದು ಹೇಗೆ ಮಾಡ್ತಾರೆ ಅಂತಂದ್ರೆ, ನಾಟ್ ವಿತ್ ದಿ ಕ್ವಾಲಿಟಿ ಆಫ್ ದಿ ಇಂಟ್ರೆನ್ಸಿಕ್ ಪ್ರಾಡಕ್ಟ್, ಬಟ್ ಅಸೋಸಿಯೇಟಿಂಗ್ ದ ಪ್ರಾಡಕ್ಟ್ ವಿತ್ ಲಾಟ್ ಆಫ್ ಅದರ್ ವ್ಯಾಲ್ಯೂಸ್. ರಿಮೆಂಬರ್, ಎ ಪ್ರಾಡಕ್ಟ್ ಈಸ್ ನಾಟ್ ಜಸ್ಟ್ ಎ ಫಿಸಿಕಲ್ ಪ್ರಾಡಕ್ಟ್, ಇಟ್ ಈಸ್ ಎ ಕಲ್ಚರಲ್ ಪ್ರಾಡಕ್ಟ್. ಸೊ ವೆನ್ ಯು buy Pepsi, you are part of the new generation. You love freedom. You are a man of lot of confidence. So all these are associated with the products. So ಮನವೊಲಿಕೆ ಬಹಳ ಮುಖ್ಯವಾದ ಕೆಲಸ when it refers to advertising, but also with regard to other things. And then I am using the functions which Robert Merton talks about. ಪರಿವೀಕ್ಷಣೆ, ಸರ್ವಿಲೆನ್ಸ್, ಸಹಸಂಬಂಧ, ಕಾರ್ಯುಲೇಷನ್, ಸಾಂಸ್ಕೃತಿಕ ಪ್ರಸಾರಣ, ಕಲ್ಚರಲ್ ಟ್ರಾನ್ಸ್ಮಿಷನ್, ತಪ್ಪಿದೆ ಇದು. ಸೊ ಸರ್ವಿಲೆನ್ಸ್, ಸೊ ಯು ಜಸ್ಟ್ ಗೆಟ್ ವಾಟ್ ಎವರ್ ದಿ ನ್ಯೂಸ್ ದಟ್ ಈಸ್ ದೇರ್. ಯು ಹ್ಯಾವ್ ಟು ಲುಕ್ ಫಾರ್ ನ್ಯೂಸ್, look what is happening, and then make sense of all that and then turn it into news. Sahasambandha, one thing is related to the other. So why this is happening? Why farmers are committing suicide? Is there any link between price rise and farmers suicide? Is there any link between violence that is happening in a particular state and then a policy that has been adopted by the government? So you look for connections as to why certain things are happening.
And then cultural transmission. Cultural transmission, as you know, as a students of sociology, your culture is transmitted, your values, your beliefs, your faith, all this is transmitted to the next generation. Media do this job. And then socialization, of course, is a very key function of media. Earlier, socialization happened in a different way. Today, it is the media that help you socialize. You become part of the society, learn what is happening, get used to your own environment, your surrounding. You learn some traditions, practices, everything through media. Of course, Merton talks about a status conferral function. Status conferral function refers to how media confers certain status on the audiences. When an individual is featured in a news story, he gets some status. When an institution gets featured in a news story, the institution gets a kind of status, or group of people. The very appearance in the news media gives you a kind of status. So ಮಾಧ್ಯಮಗಳು ಮಾಡ್ತಕ್ಕಂಥದ್ದು ಈ ಸ್ಥಾನ ನೀಡುವಂತಹ ಕಾರ್ಯ. There are many politicians and many people who have become big not because of what they would have done in reality, but because they have been very good managers of media, and they have been consistently appearing on the headlines. They're consistently appearing on the front pages of newspapers. So this kind of appearance gives them a kind of status. And then samajika niyamagala balavarde, enforcing of social norms. You see, deviation that may be taking place in private life, may be accepted by people, but not when such deviation happens in public, when it is reported in public. For example, corruption or any deviance that is reported in newspaper. So the very fact that such a thing appears in a newspaper, it works as a kind of force on the people to fall in line and to follow the social norms. So this is one way of controlling the people and making them conform to social norms. And then the third thing that Merton interestingly talks about, he said these are two important functions, but this is also something that is happening. Savedana hari asamanya apasamanya karya. I don't know if my translation is correct. The narcotizing days function. That means, as people watch more and more TV, as people are exposed to more and more media, they become apathetic. Nirlakshya ಮಾಡ್ತಾರೆ. They simply just don't bother. In a way, they numb your sensory perceptions. ಏನೋ ಆಗ್ತಾ ಇರ್ತದೆ ಘಟನೆ, ನಿಮ್ಗೆ ಅದು ತಾಗೋದೇ ಇಲ್ಲ. You become so insensitive because you have been reading about deaths and murders that these, projected in a dramatic way every day in media, that over time, you lose your sensitivity. You don't respond at all. There are so many things happening around the world. We simply don't respond. It may be price rise, or it may be some injustice done to some people in our community. Some conflict that is happening, some violence that has taken place. People don't react at all. In fact, some media thinkers have been talking about this. Everybody is using media, but when something happens, there is no public protest against it. So what has happened to these people? So they have developed a kind of numbness. So media might numb our sensory perceptions. Then also, social change is one of the functions of media. ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. Lot of
thinkers, in fact, modernization thinkers began to, argue that mass media could be effective tools in bringing about social change. Sociologist Alex Ingalls talked about it. Everett Hagen talked about it. In fact, Ingalls said, factory, school, and mass media. These three institutions can modernize man. So if man is modernized, social change will take place automatically. So if you have spent so many hours in factory, if you have spent so many years in school, and if you have been using mass media for some time, then you become a modern man. In fact, this is something that was advocated by many media thinkers. In fact, there are two things which come to mind to many people when they think of what the media should be doing. One thing is mirror, playing the role of a mirror, mirroring what is there in society. The second thing is to do something and to bring about a change. So mirroring society simply means that you just report what is happening around you. But then remember, it is not as simple as that, because a mirror has to be held. You may say camera speaks, the camera is worth 1,000 words, but the camera is used by an individual. He has a position, he has an angle, he has a perspective, he is looking at something. So things are not very simple. Even when you say media has to mirror the society, you are not mirroring everything, you are very choosy. Mirror reflects only what is kept in front of it, and mirror can turn around, and we can be very selective. So social change was one of the key responsibilities that was assigned to media. And then media also in fact promote this community feeling or communitarian attitude. ಸಮುದಾಯ ಅಂತ ಹೇಳಿ ಬೆಳೆದಿದ್ದೇನೆ ಮಾಧ್ಯಮಗಳಿಂದ ಅಂತ ಹೇಳಿ ಇಬ್ರು ಥಿಂಕರ್ಸ್ ಇದ್ದಾರೆ. ಒಂದು ಬೆನೆಡಿಕ್ಟ್ ಆಂಡರ್ಸನ್ ಅವರು ಇಮ್ಯಾಜಿನ್ಡ್ ಕಮ್ಯುನಿಟೀಸ್ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಅವರ ಪ್ರಕಾರ ಇಟ್ ವಾಸ್ ದಿ ಪ್ರಿಂಟ್ ಕ್ಯಾಪಿಟಲ್. ಇಟ್ ವಾಸ್ the media which are responsible. In fact, both, not only Benedict Anderson and also Marshall McLuhan wrote a book titled Gutenberg Galaxy, The Making of Typographic Man, in which he argued that this nationalism in Europe became a reality because of media. Otherwise, how would a man living in Kerala, living in Trivandrum, identify himself with somebody who is in Assam, who is in Delhi, who is in Kashmir? So, for Benedict Anderson, his imagined communities, and Marshall McLuhan's work, the Gutenberg Galaxy, the nationality is the result of the growth of media. So in a way, they are saying that but for the growth of media, there would not have been growth of nationalism, or modern nation states began to grow because of media. So this is the kind of function. And then they set the agenda. What we discuss today depends on what we read in newspapers. The pictures we have in our mind come from the newspapers. If I think that American President Biden is a good man, it is because how the media have reported. And then what we discuss today is determined by media. In fact, Cohen said that the media may not be successful in telling us what to think,
but they are stunningly successful in telling us what to think about. ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳೋದ್ರಲ್ಲಿ ಮಾಧ್ಯಮಗಳು they are very, very successful. But they may not influence us in terms of what we think, but they influence us with regard to what we think about. So ಯಾವುದೋ ಒಂದು ವಿಷಯನ 24 ಗಂಟೆ ಮಾಧ್ಯಮದಲ್ಲಿ ಹಾಕ್ತಾ ಇದ್ರೆ we think that is the national issue today. So the divorce of Amir Khan becomes the news. The entire society, entire country discusses that because that is the discussion in media. So should we not discuss the other issues? Should we not discuss about the people who are suffering, the farmers who are suffering, the poor people who are suffering because of corona and unemployment? Okay, they decide what we discuss, what we consider as important, and then they also decide what are the issues that become important for the society. Then this work of Habermas, a public sphere. If you are sociology students, you would know Habermas is a well-known German sociologist and a philosopher. He talked about something like public sphere. So the newspapers create a public sphere. Of course, when he talked about public sphere, he was talking about small public spaces that were created in coffee shops and bookshops and all these places in the 17th and 18th and 19th centuries. But then is it possible to create public sphere? Now, public sphere is something that is neither the space occupied by the government nor the space occupied by the government. It is independent. So it's public sphere, whether media can actually create a sphere which is independent of the government, independent of the private interest. And there is a belief that media can actually create public space or public sphere where people can openly come, sit and talk. So earlier in the 18th century, people are sitting and talking in coffee shops, in inns. That can happen today with media. In fact, many people with the arrival of the internet started saying that what Habermas had said many years ago had become reality with the arrival of the media. In fact, Habermas ideas can be found in the structural transformation of the public sphere, the book that the work that he published in the late 1980s. And then growth of knowledge society. This is something which is important. Knowledge society does not mean just information, but it means that information can be used for growth, for peace, for brotherhood, for the progress of human society, and that is what knowledge society is. And media play a very important role in making knowledge society possible by providing valuable ideas, information, opinion to the people. Of course, media have been functioning like this. I will run through because it is this was something that he wrote. Theodor Peterson wrote in 1947. But these things are irrelevant even to this day. That media are very powerful. They are using their power to achieve their own goals, and they have become slaves of industries, and they have opposed social change, and then they have always sensationalized issues. ಪ್ರಚಲಿತ ವಿದ್ಯಮಾನಗಳನ್ನು ವರದಿ ಮಾಡುವಾಗ ಪ್ರಮುಖ ವಿಷಯಗಳ ಬದಲು ಹಗುರವಾದ ಮತ್ತು ಭಾವೋದ್ರೇಕಗೊಳಿಸುವಂತಹ ವರದಿಗಳನ್ನು ಮಾಡೋದು, ಸಾರ್ವಜನಿಕ ನೈತಿಕತೆಯನ್ನು ಅಪಾಯಕ್ಕೆ ದೂಡೋದು, ವ್ಯಕ್ತಿಗಳ ಖಾಸಗಿತನವನ್ನ ಅತಿಕ್ರಮಿಸೋದು, ಒಂದು ವ್ಯವಹಾರ ವರ್ಗ ಅಂತ ಹೇಳಿ ನಾವು ಕರಿತೀವೋ ಅಥವಾ ಸರಳವಾಗಿ ವ್ಯಾಖ್ಯಾನಿಸ್ತೀವಿ, ಅದು ಸಾಮಾಜಿಕ ಆರ್ಥಿಕ ಒಂದು ವರ್ಗ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಇವು ಇಡೀ ಮಾಧ್ಯಮ ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡ್ತಾರೆ. Hello. I will just end in 1 minute.
ಇದು ಪ್ರಮುಖ ಕರ್ತವ್ಯಗಳು ಯಾವುದಿರಬೇಕು ಅಂತ ಕೆಲವನ್ನೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ದಿನದ ಆಗುಹೋಗುಗಳು, ಸತ್ಯವಾದ ಸಮಗ್ರವಾದ ವರದಿಯನ್ನು ಕೊಡಬೇಕು, ಅಭಿಪ್ರಾಯ ಮತ್ತು ವಿಮರ್ಶೆಗಳ ವಿನಿಮಯಕ್ಕೆ ಸೂಕ್ತವಾದ ವೇದಿಕೆಯನ್ನು ಒದಗಿಸಬೇಕು, ಸಮಾಜದ ವಿಭಿನ್ನ ಸಮೂಹಗಳ ಪ್ರಾತಿನಿಧಿಕ ಚಿತ್ರಣವನ್ನ ಪ್ರತಿಬಿಂಬಿಸಬೇಕು, ಸಮಾಜದ ಗುರಿ ಮತ್ತು ಮೌಲ್ಯಗಳ ನಿರೂಪಣೆ ಮತ್ತು ವಿಶದೀಕರಣಗಳ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಸೊ ಇದೆಲ್ಲ ಸಾಧ್ಯವಾಗಬೇಕು ಅಂತಂದ್ರೆ, ಮಾಧ್ಯಮದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಒಂದು ಸುಧಾರಣೆ ಆಗ್ಬೇಕಾಗಿದೆ. ಏನಂತಂದ್ರೆ ಮಾಧ್ಯಮಗಳು ಸರ್ಕಾರ ಮತ್ತು ಖಾಸಗಿ ಹಿತಾಸಕ್ತಿಗಳಿಂದ ಸ್ವತಂತ್ರವಾಗಿರಬೇಕು, ಮತ್ತೆ ಜಾಹೀರಾತು ಆಧಾರದ ಮೇಲೆ ಅವಲಂಬಿತ ಆಗಿರಬಾರದು. ಚಂದಾ ಹಣ ಮುಖ್ಯ ಆದಾಯದ ಮೂಲವಾಗಿರಬೇಕು. ಸಬ್ಸ್ಕ್ರಿಪ್ಷನ್ ಇಂದ ಪತ್ರಿಕೆ ನಡೆಯೋ ತರ ಇರಬೇಕು. ಮತ್ತೆ ಮಾಲೀಕತ್ವದಲ್ಲಿ ಮತ್ತು ಮಾಧ್ಯಮ ವೃತ್ತಿಯಲ್ಲಿ ಎಲ್ಲ ವರ್ಗ, ಧರ್ಮ, ಜಾತಿ, ಜನಾಂಗೀಯ ಗುಂಪುಗಳ ಪ್ರಾತಿನಿಧ್ಯತೆ ಇರಬೇಕು. ಆಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಶಾಸನಬದ್ಧ ರಕ್ಷಣೆ ಇರಬೇಕು. ಯಾಕೆಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ಇದ್ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. ಸಮಾಜದ ಹಿತದಿಂದ ಕೆಲಸ ಮಾಡಬೇಕು ಅಂದ್ರೆ ಮಾಧ್ಯಮಗಳು ಈ ರೀತಿಯ ಸುಧಾರಣೆ ಅಗತ್ಯವಾಗಿ ಆಗಬೇಕಾಗಿದೆ. I will stop here. So thank you for your time, and thank you for this opportunity, and I thank all those who have been listening. I ran through some of the ideas connected to media and society. I don't know how useful they were given the time and the vastness of the topic. So I did this much. Thank you very much. ಸುಷ್ಮಾ ಸಿಬಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ನಿಮ್ ಪ್ರಶ್ನೆಯನ್ನ ನೇರವಾಗಿ ಕೇಳಬಹುದು. I have a question. So my question is, since there is so much fake news around, from whom can we expect for any kind of information? Whom can we depend on? Newspapers allu fake news anta barta ide, TV antu tumbane mundide ee tara exaggeration alli, media framing alli ella tara ivaga namge enadru, and even news media houses are being owned by politicians, corporate houses. So from where can we get genuine information about government or politics? Whom can we depend on? See, there are still, it's not that all media are giving fake news. There are some newspapers which still give, believable and reliable news. And there are also some, a few television channels, and then there are also digital media. They also give verified information. So it's not that fake news is there in all media. Unfortunately, some fake news comes from some source, and then that fake news is circulated immediately because of social media. In fact, the mainstream newspaper should have actually corrected the mistakes committed by the mainstream media should have corrected the mistakes committed by the social media. But unfortunately, in some cases, the mainstream media pick up fake news from social media and then go on talking about it throughout the day in their news bulletins, in their discussion. That should not happen. But then there are ways to deal with fake news. Now there are certain apps that have come. There are people who are giving training to the people to detect whether something is false or true. It's a huge space. Internet is a huge space, so it's very difficult to control everything. But still, there are websites, portals, and newspapers which stick on to verified news. There is News Laundry. There is a scroll on digital platforms. So on alt news is one which actually keeps on talking about fake news of all kinds. So there are ways to know about it, but it's very difficult to prevent fake news from happening unless people wake up
and first check whether what they have read or what they are circulating, what they are sharing is fake or not. There are ways to know about it. Okay, sir. Thank you. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಗೋಸ್ಕರ ಕೆಲವೊಂದು ಮೀಡಿಯಾಗಳು ಬೇರೆ ತರ ಒಂದು ಇದು ಮಾಡ್ತಕ್ಕಂಥದ್ದು, ಅಂದ್ರೆ ಅದರಲ್ಲೇ ಕರಪ್ಷನ್ ಮಾಡುವಂತಹದ್ದು, ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಸೋಷಿಯಲ್ ವ್ಯಾಲ್ಯೂಸ್ ಮತ್ತೆ ಸೊಸೈಟಿ ಓರಿಯೆಂಟೆಡ್ ಸರ್ವಿಸ್ಗಿಂತ ಒಂದ್ ರೀತಿ ಬಿಸಿನೆಸ್ ಆಗಿರೋದ್ರಿಂದ ಈ ತರ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಏನಾದ್ರೂ ಬೇರೆ ತರ ಇನ್ನೂ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳುವಂತಹದ್ದು. ಮತ್ತೆ ಈಗ ಡಿಪಾರ್ಟ್ಮೆಂಟ್ಗಳಿದಾವೆ, ಉದಾಹರಣೆ ನಿಮ್ ಜರ್ನಲಿಸಮ್ ಇದೆ, ಈ ಮೂಲಕ ಓದಿದವ್ರು ಮಾತ್ರ ಅಲ್ಲಿ ಆ ತರದ ಉದ್ಯೋಗ ಸೃಷ್ಟಿ ಇವೆಲ್ಲ ಆಗೋದ್ರಿಂದ ಏನಾಗುತ್ತೆ, ಒಂದ್ ಸ್ವಲ್ಪ ಸುಧಾರಿಸಬಹುದನ್ನ ಅನ್ಸುತ್ತೆ ಸರ್. ಸೊ ಯಾರಿಗೂ ಕೂಡ ಸರ್ವಿಸು ವ್ಯಾಲ್ಯೂಸ್ ಅನ್ನೋದು ಇಲ್ಲೇ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ವ್ಯವಹಾರಿಕ ಆಗಿದೆ ಅನ್ನುವಂತಹ ಒಂದು ಭಾವನೆ ಕಾಡ್ತಾ ಇದೆ. ಮತ್ತೆ ಅದರಲ್ಲಿ ಬಹಳಷ್ಟು ಕರಪ್ಷನ್ ಇರುವಂತಹದ್ದು ಕೂಡ ನಾವು ನೋಡ್ತೀವಿ. ಅದಕ್ಕೆ ತಮ್ಮ ಸಲಹೆ ಸೂಚನೆಗಳೇನಾದ್ರೂ ಇದ್ರೆ ಸರ್? ಏನಾಗಿದೆ ಅಂತಂದ್ರೆ, ಜರ್ನಲಿಸಮ್ ಓದಿರೋರೇ ಹಲವು ಪತ್ರಿಕೆಗಳ ಸಂಪಾದಕರಾಗಿದ್ದಾರೆ, ಅವರೆಲ್ಲ ಫೇಕ್ ನ್ಯೂಸ್ ಆಗ್ತಾ ಇದಾರಲ್ಲ. ಅಂದ್ರೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್ ಇಟ್. ಅದೇ ನಾನು ಕೊನೆಯಲ್ಲಿ ಹೇಳಿದೆ, ಹೆಚ್ಚು ಟೈಮ್ ಇಲ್ಲ, ಹಾಗಾಗಿ ಐ ಜಸ್ಟ್ ರ್ಯಾನ್ ಥ್ರೂ. ಏನಂದ್ರೆ, ನೀವು ಎಲ್ಲಿ ತನಕ ನಿಮ್ಮ ಮಾಧ್ಯಮಕ್ಕೆ ಚಂದಾದಾರರಾಗಿ ಹಣ ಕೊಡೋದಿಲ್ವೋ ಅಲ್ಲಿಯ ತನಕ ಆ ಮಾಧ್ಯಮ ನಿಮಗೆ ಅಕೌಂಟಬಲ್ ಆಗಿರೋದಿಲ್ಲ. ಈಗ ದೇರ್ ಅಕೌಂಟಬಿಲಿಟಿ ಈಸ್ ಟು ದಿ ಅಡ್ವರ್ಟೈಸರ್ ಹೂ ಪೇಸ್ ಹ್ಯೂಜ್ ಅಮೌಂಟ್ ಆಫ್ ಮನಿ ಅಲ್ವಾ. ಈಗ ನೀವು ಒಂದು ಪತ್ರಿಕೆ ತಗೊಂಡ್ರೆ, ಒಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ತಗೊಳ್ಳಿ, ಅದು 5-6 ರೂಪಾಯಿಗೆ ನಿಮಗೆ ಮಾರಬಹುದು. ಬಟ್ ಅದು ಪ್ರಿಂಟಿಂಗ್ ಕಾಸ್ಟ್ ಬರೀ ನ್ಯೂಸ್ ಪ್ರಿಂಟ್ ಕಾಸ್ಟ್ ಏನೇ ಒಂದು 20 ರೂಪಾಯಿ ಇರುತ್ತದೆ. ಸೊ ನ್ಯೂಸ್ ಪೇಪರ್ ಈಸ್ ಸಬ್ಸಿಡೈಸ್ಡ್ ಬೈ ದಿ ಅಡ್ವರ್ಟೈಸರ್. ಸೊ ಹಾಗಾಗಿ ಯು ಕೆನಾಟ್ ಎಕ್ಸ್ಪೆಕ್ಟ್ ಟೈಮ್ಸ್ ಆಫ್ ಇಂಡಿಯಾ ಟು ಆಲ್ವೇಸ್ ರೆಪ್ರೆಸೆಂಟ್ ದಿ ಇಂಟ್ರೆಸ್ಟ್ ಆಫ್ the oppressed, interest of the poor people, are those who have been at the receiving end all the time. So see, they may have also reported some good stories, that's different, but they're basically money driven media, so you can't expect them to do anything. But the possibility is that to go for alternative media, ಎಲ್ಲಿ ತನಕ ನೀವು ಜಾಹೀರಾತು ಹಣದ ಮೇಲೆ ಅವಲಂಬಿತ ಆಗಿರ್ತಾರೋ ಅಲ್ಲಿ ತನಕ ನಿಮ್ಗೆ ಸ್ವಾತಂತ್ರ್ಯ ಇರೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಈಗ ಟ್ರಸ್ಟ್ಗಳಿಂದ ಮೀಡಿಯಾ ಓನರ್ಶಿಪ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ವೆಲ್ ಇಂಟೆನ್ಷನ್ ಪೀಪಲ್ ಕಮಿಂಗ್ ಟುಗೆದರ್ ಅಂಡ್ ಲಾಂಚಿಂಗ್ ಎ ನ್ಯೂಸ್ ಪೇಪರ್. ಕೆಲವು ಮಾಲೀಕರಾಗಿದ್ರು ಕೂಡ ಅವರು ನ್ಯೂಸ್ ಪೇಪರ್ ಅನ್ನ ಎಲ್ಲ ಬಿಸ್ನೆಸ್ ಗಳಿಗಿಂತ ಬೇರೆಯಾಗಿ ನೋಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಎಕ್ಸ್ಪ್ರೆಸ್ ನ ಮಾಲೀಕರಾಗಿದ್ದಂತಹ ಗೋಯಂಕ ಅವರು, ರಾಮನಾಥ್ ಗೋಯಂಕ ಅವರು, he kept his independent until the end. He never compromised. He was anti-establishment. A newspaper is supposed to be anti-establishment. He fought and never compromised. So ಈ ತರ ಅವ್ರಿಗೆ ಲಾಭದ ಉದ್ದೇಶ ಇದ್ರೂ ಕೂಡ ನ್ಯೂಸ್ ಪೇಪರ್ ಅನ್ನು ಮಾತ್ರ ಬೇರೆ ಪ್ರಾಡಕ್ಟ್ ಗಳ ಜೊತೆ ಹೋಲಿಸದೆ ಅದೊಂದು ಬೇರೆ ಪ್ರಾಡಕ್ಟ್ ಅಂತ ಹೇಳಿ ನೋಡಿದ್ದಾರೆ. ಫಾರ್ ರಾಮನಾಥ್ ಗೋಯಂಕ, the newspaper was again not like toothpaste or soap. So it was different kind of anta ಮಾಲೀಕರು ಇದ್ದಾರೆ. So there are some newspapers which are maintain independence. Yes sir. ನೀವು ಚಂದಾದಾರರ ಹಣದಿಂದ ನೀವು ಪತ್ರಿಕೆ ನಡೆಸಿದಾಗ ನೀವು ಸಂಪೂರ್ಣವಾಗಿ ಸ್ವತಂತ್ರರಾಗಿರ್ತೀರಿ. Yes sir. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಸಮಾಜದಲ್ಲಿ ಮನುಷ್ಯ ಬದುಕಬೇಕಾದ್ರೆ ಮೀಡಿಯಾ ಅನ್ನೋದು ಅವಶ್ಯಕತೆ ಇದೆಯಾ ಇಲ್ವಾ ಸರ್? ಇವತ್ತಿನ ಕಾಲಕ್ಕೆ ಮೀಡಿಯಾಗಳ ಅಗತ್ಯ ಇದೆ. ಯಾಕೆ ಅಂದ್ರೆ ನಿಮಗೆ ಮಾಹಿತಿ ಎಲ್ಲ ಹೆಂಗೆ ತಿಳಿತದೆ? ಈಗ ನೀವು ಈ ದೇಶದ ಪ್ರಜೆ ಆದ್ಮೇಲೆ ದೇಶದ ಆಗುಹೋಗಳ ಪರಿಚಯ ಇರ್ಬೇಕು. ನೀವು ಪೊಲಿಟಿಕಲ್ ಡಿಸಿಷನ್ಸ್ ಹೇಗೆ ತಗೋತೀರಿ? ಈಗ ರಾಜಕಾರಣಿಗಳ ಬಗ್ಗೆ ನಿಮ್ಗೆ ಹೇಗೆ ಮಾಹಿತಿ ಬರ್ತದೆ? ಅಥವಾ ಯಾವುದೋ ಒಂದು ಘಟನೆ ನಡೆದ್ರೆ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆ ಬಗ್ಗೆ ಇದು ನಿಮ್ಗೆ ಹೆಂಗ್ ಗೊತ್ತಾಗ್ತದೆ? ಹಾಗೆ ಮಾಧ್ಯಮಗಳ ಅಗತ್ಯ ಇವತ್ತಿನ ಸಮಾಜಕ್ಕೆ ಇದೆ. ಯಾಕೆಂದ್ರೆ ನಾವು ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸಿಸ್ತಕ್ಕಂತಹ ಜನ, ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂತಹ ಜನ, ನಮ್ಗೆಲ್ರಿಗೂ ಮಾಹಿತಿ ಅಗತ್ಯ ಇದೆ. ಸೊ ಮಾಹಿತಿಯನ್ನ ಕೊಡ್ತಕ್ಕಂತಹ ಒಂದು ಮೀಡಿಯಂ ನಮಗೆ ಅವಶ್ಯಕತೆ ಇದ್ದೇ ಇದೆ. So in fact, media work as a proxy for us, because we can't meet face to face ಭೇಟಿ ಆಗ್ಲಿಕ್ಕೆ ಆಗಲ್ವಲ್ಲ.
ಎಲ್ರನ್ನು. ಹಾಗಾಗಿ ಮಾಧ್ಯಮ ಅಗತ್ಯ ಇದೆ, ಆದ್ರೆ ಯಾವ ರೀತಿ ಮಾಧ್ಯಮ ಇರಬೇಕು, ಅವ್ರು ಎಷ್ಟು ಸ್ವತಂತ್ರವಾಗಿರ್ಬೇಕು, ಯಾರ ಹಿತಾಸಕ್ತಿಯನ್ನು ನಾವು ಪ್ರತಿನಿಧಿಸಬೇಕು, ಅದು ಪ್ರಶ್ನೆ. ಬಟ್ ವಿ ನೀಡ್ ಸರ್. ಆದ್ರೂ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಬರುತ್ತೆ, ಕಡಿಮೆ ಇದ್ರೂ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಬರುತ್ತಲ್ಲ ಸರ್ ಮನುಷ್ಯನ್ಗೆ ಮೀಡಿಯಾದಿಂದ. ಅದ ನಿಮ್ಗೆ ಒಂದು ಹೇಳ್ಬೇಕು, ನಾನು ಈ ಪತ್ರಿಕೋದ್ಯಮದ ಆರಂಭದ ಬಗ್ಗೆ ಮಾತಾಡಿದೆ, ಕೆಲವೆಲ್ಲ ಹೈಲೈಟ್ ಮಾಡ್ಲಿಲ್ಲ. ನೀವು ಮೊದಲ ಪತ್ರಿಕೆ ಜೇಮ್ಸ್ ಅಗಸ್ಟಸ್ ಹಿಕ್ಕೀಸ್ ಗೆಜೆಟ್ ಬಗ್ಗೆ ಕೇಳಿದಿರಿ ಅಲ್ವಾ? ಇಟ್ ವಾಸ್ ಬೇಸಿಕಲಿ ಎ ಸ್ಕ್ಯಾಂಡಲಸ್ ನ್ಯೂಸ್ ಪೇಪರ್. ಬ್ರಿಟನ್ ಪತ್ರಿಕೆಗಳಲ್ಲಿ ಸುಮಾರು 100 ವರ್ಷಗಳ ಕಾಲ ಇದ್ದಿದ್ದು ಇವತ್ತು ನೀವೇನ್ ನೋಡ್ತಾ ಇದ್ರಿ ಅಂತ ಪತ್ರಿಕೆಗಳೇ. ಅಮೆರಿಕಾದ ಮೊದಲನೇ ನ್ಯೂಸ್ ಪೇಪರು 1690 ಬರ್ತದೆ, ಪಬ್ಲಿಕ್ ಅಕರೆನ್ಸಸ್ ಅಂತ. ಅದರಲ್ಲಿ ಮೊದಲ ಸುದ್ದಿ ಏನ್ ಗೊತ್ತಾ? ದಿ ಕಿಂಗ್ ಆಫ್ ಫ್ರಾನ್ಸ್ ವಾಸ್ ಟೇಕಿಂಗ್ ಇಮ್ಮಾರಲ್ ಲಿಬರ್ಟೀಸ್ ವಿತ್ ಹಿಸ್ ಸನ್ಸ್ ವೈಫ್ ಅಂತ. ಈ ಸ್ಕ್ಯಾಂಡಲ್ ಅದು. ಫ್ರಾನ್ಸಿನ ದೊರೆ ತನ್ನ ಮಗನ ಹೆಂಡತಿಯ ಜೊತೆ ಒಂದು ಏನೋ ಸಂಬಂಧ ಹೊಂದಿದ್ದಾನೆ ಅಂತ ಹೇಳಿ ಆ ಪತ್ರಿಕೆ ಪ್ರಕಟ ಮಾಡಿತ್ತು. ಅದಕ್ಕೆ ಒಂದು ಪತ್ರಿಕೆ ನಡೆಸೋ ಉದ್ದೇಶ ಏನು, ಯಾಕೆ ಹಂಗೆ ಪ್ರಕಟ? ಅಫ್ಕೋರ್ಸ್ ದ ನ್ಯೂಸ್ ಪೇಪರ್ಸ್ ಕ್ಲೋಸ್ ಡೌನ್, ಫಸ್ಟ್ ಅಮೆರಿಕನ್ ನ್ಯೂಸ್ ಪೇಪರ್. ಸುಮಾರು ದೇಶಗಳಲ್ಲಿ ನಾನು ಅಲ್ಲಿ ಇತಿಹಾಸ ನೋಡಿದಾಗೆ ಹೀಗೇನಾಗಿರೋದು. ಸೊ ಡೋಂಟ್ ಥಿಂಕ್ ದಟ್ ಮೀಡಿಯಾ ಆರ್ ಡೂಯಿಂಗ್ ಇಟ್ ಓನ್ಲಿ ಟುಡೇ. Media have been like this for centuries. Degree might have increased a bit because there is so much of politicization of media of late. But media largely have been like this for centuries. Even the very first newspaper, Hickey's Gazette. He writes scandalous stories about the Chief Justice of India. So, yeah, this is reality. ನಮಗೊಂದು ಇದೆಯಲ್ಲ, there is nothing like golden age in journalism. There was never, in fact, there was nothing like golden age anywhere in the world. Never in the past. Gupta period, golden age ಅಂತ ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ಕೊಡ್ತಾ ಇದ್ರು. Except that they printed gold coins, there was nothing golden about Gupta period. The times were hard for people, ordinary people throughout history. So ಒಂದು ಈ ತರ ರೀಕನ್ಸ್ಟ್ರಕ್ಟ್ ಮಾಡುವಾಗ ಇದು ಪಾಸ್ಟ್ ಚೆನ್ನಾಗಿತ್ತು, 70 ವರ್ಷದ ಹಿಂದೆ ಮಾಧ್ಯಮ ಚೆನ್ನಾಗಿತ್ತು, 200 ವರ್ಷದ ಹಿಂದೆ ಚೆನ್ನಾಗಿತ್ತು, ದಟ್ಸ್ ನಾಟ್ ಟ್ರೂ. ಸರ್ ನಮಸ್ತೆ. ನಮಸ್ಕಾರ ಸರ್. ಏನು ಇವತ್ತು ಸಮಾಜ ಮತ್ತು ಮಾಧ್ಯಮದ ಏನು ವಿಷಯನ ಕುರಿತು ನಾವು ಮಾತಾಡ್ತಾ ಇದೀವಿ. ಇಲ್ಲಿ ಸರ್ ನನ್ನ ಪ್ರಶ್ನೆ ಏನಂದ್ರೆ, ಇವತ್ತಿನ ಕೆಲವು ಸಮೂಹ ಮಾಧ್ಯಮಗಳು ವಿಶ್ವದಾದ್ಯಂತ ಏನು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕೆಲವು ಸಮೂಹ ಮಾಧ್ಯಮಗಳೇನಿದೆ, ಇವತ್ತೇನಾಗಿದೆ, ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಸ್ಥಿತಿಗೆ ಬಂದಿದೆ ಇವತ್ತು ಭಾರತದಲ್ಲಿ ನೋಡ್ತಾ ಬಂದಾಗ. ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಕೆಲವೊಂದು ಸರ್ಕಾರದ ನೀತಿ ನಿಯಮಗಳನ್ನೇ ಉಲ್ಲಂಘಿಸಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಗಳಿಗೆ ಅವರು ಅಪೀಲ್ ಹೋಗ್ತಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕಾರ ನಿಯಂತ್ರಣ ತಪ್ತಾ ಇದೆ ಅಂತ ನಾವು ಅನಿಸ್ತಿಲ್ವಾ ಸರ್ ನಮಗೆ? ಇದಕ್ಕೆನಾದ್ರು ಒಂದು ನಿರ್ದಿಷ್ಟವಾದ ಬಿಗಿಯಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ. ಅಲ್ಲ, ಏನು ದಿಸ್ ಪ್ರಾಬ್ಲಮ್. ಈಗ ಕಾನೂನನ್ನ ಉಲ್ಲಂಘಿಸಿ ಯಾವುದೇ ಕೆಲಸವನ್ನ ಯಾರು ಮಾಡಬಾರ್ದು. ಅದು ಯಾವುದೇ ಮಾಧ್ಯಮ, ಟ್ವಿಟರ್ ಆಗಿರ್ಲಿ, ಫೇಸ್ಬುಕ್ ಆಗಿರ್ಲಿ, ಯಾರೇ ಆಗಿರ್ಲಿ. ಆದ್ರೆ ಸುಳ್ಳು ಮಾಹಿತಿಯನ್ನು ಕೊಟ್ಟಾಗ ಇದು ಸುಳ್ಳು ಮಾಹಿತಿ ಅಂತ ಹೇಳ್ತಕ್ಕಂಥ ಅಧಿಕಾರ ಟ್ವಿಟರ್ಗಾಗ್ಲಿ ಫೇಸ್ಬುಕ್ ಆಗ್ಲಿ ಇರಬೇಕು, ಇಫ್ ದೇ ಹ್ಯಾವ್ ಸಮ್ ವೇ ಆಫ್ ವೆರಿಫೈಯಿಂಗ್ ಇಟ್. ಆಮೇಲೆ ಮೊದ್ಲಿಂದನೂ ನೀವು ಏನು ನೋಡ್ತಾ ಇದ್ದೀರಿ ಅಂತಂದ್ರೆ, ಮಾಧ್ಯಮಗಳು ದೇ ವರ್ ನಾಟ್ ಆಲ್ವೇಸ್ ಒಂಥರ media with great integrity or honesty. ಮೊದಲಿಂದಾನು they had compromised. There were examples of corruption ಎಲ್ಲ ಇದೆ. ಆದ್ರೆ ಮಾಧ್ಯಮಗಳಿಗೆ ಹಕ್ಕು ಇರಬೇಕು. ಈಗ ಯಾವುದು ಸರಿ ಯಾವುದು ತಪ್ಪು ಇದನ್ನ ನಾವು ಜನರ ವಿವೇಚನೆಗೆ ಬಿಡಬೇಕು. ಆದ್ರೆ ಸರ್ಕಾರದ ಲೋಪದೋಷಗಳನ್ನ ಎತ್ತಿ ತೋರಿಸ್ತಕ್ಕಂಥ ಮಾಧ್ಯಮಗಳು ಬೇಕು. ಯಾಕೆ ಅಂದ್ರೆ ಸರ್ಕಾರ ನಮ್ಮದು, ಸರ್ಕಾರ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು. ಸರ್ಕಾರ ತಪ್ಪು ಮಾಡಿದ್ರೆ ಇದು ತಪ್ಪು ಮಾಡ್ತಾ ಇದ್ರಿ, ಹಿಂಗ್ ಮಾಡಬೇಡಿ ಅಂತ ಹೇಳೋ ಜವಾಬ್ದಾರಿ ಮಾಧ್ಯಮಗಳಿಗೆ ಇರ್ತದೆ. ಎಲ್ಲಾ ಪತ್ರಿಕೆಗಳು ಸರ್ಕಾರ ಮಾಡಿದ್ದೆಲ್ಲ ಸರಿ ಹೊಗಳ್ಕೊಂಡು ಕೂತ್ರೆ, ಅಥವಾ ಅವ್ರ ಎಲ್ಲಾ ನೀತಿಗಳನ್ನು ಕೂಡ ಅವರು ಸಮರ್ಥಿಸ್ತಾ ಹೋದ್ರೆ ಸರಿಯಾದ ಮಾಹಿತಿ ಸಿಗೋದಿಲ್ಲ. ಅಂದ್ರೆ ಈ ನೇಷನ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ನೇಷನ್ ಈಸ್ ಬಿಗ್ಗರ್ ದ್ಯಾನ್ ಗವರ್ಮೆಂಟ್, ನೇಷನ್ ಈಸ್ ಬಿಗ್ಗರ್ ದ್ಯಾನ್ ಎನಿ ಲೀಡರ್. ಹಾಗಾಗಿ ಯಾವುದು ನನ್ನ ಪ್ರಕಾರ ಇದು ದೇಶಕ್ಕೆ ಹಿತ ಅನ್ನಿಸ್ತದೋ, ದೂರದೃಷ್ಟಿಯಿಂದ ಅಂದ್ರೆ ಮುಂದಿನ 10, 20, 30, 40, 50 ವರ್ಷದಲ್ಲಿ ಈ ದೇಶಕ್ಕೆ ಒಳ್ಳೇದನ್ನಿಸ್ತದೋ ಅದ್ರ ಬಗ್ಗೆ ನಾನು ಗಮನ
ಕೊಡಬೇಕು. ಆದ್ರೆ ಲಾ ಆಫ್ ದ ಲ್ಯಾಂಡ್, ಇವು ಯಾವುದೋ ಒಂದು ಕಾನೂನು ಮಾಡಿದ್ರೆ ಕಾನೂನನ್ನ ಟ್ವಿಟ್ಟರ್ ಆಗ್ಲಿ ಫೇಸ್ಬುಕ್ ಆಗಲಿ ಯಾರೇ ಆಗ್ಲಿ ಅದನ್ನು ಫಾಲೋ ಮಾಡ್ಬೇಕಾಗ್ತದೆ. ಆದ್ರೆ ಅಟ್ ದ ಸೇಮ್ ಟೈಮ್ ನೀವು ನೋಡಿದೀರಿ ನಮ್ಮ ದೇಶದ ಫ್ರೀಡಮ್ ಪ್ರೆಸ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನೋಡಿದ್ರೆ, ಈಗ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಒಂದು ಸಂಸ್ಥೆ ಇದೆ. ಅವರು ಪ್ರತಿ ವರ್ಷ ಒಂದು ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನ ತರ್ತಾರೆ. ನಾವು ಕಳೆದ ಕೆಲವು ವರ್ಷದಲ್ಲಿ ಕೆಳಗಡೆ ಹೋಗ್ಬಿಟ್ಟಿದೀವಿ. ಈಗ 142ನೇ ಸ್ಥಾನದಲ್ಲಿದ್ದೀವಿ. 184 ದೇಶದಲ್ಲಿ ನಾವು 142ನೇ ಸ್ಥಾನದಲ್ಲಿ ಇದ್ದೀವಿ. ಯಾವುದೇ ಒಂದು ಸಮಾಜ ಅದು ಹೆಚ್ಚು ಡೆಮಾಕ್ರೆಟಿಕ್ ಆಗಿ ಬೆಳಿಬೇಕಂತಂದ್ರೆ ಮಾಧ್ಯಮ ಸ್ವಾತಂತ್ರ್ಯ ಬಹಳ ಮುಖ್ಯ. ನೀವು ಕ್ರಿಟಿಸೈಸ್ ಮಾಡುವಂತ ಅವಕಾಶ ಇರಬೇಕು, ಸ್ವಾತಂತ್ರ್ಯ ಇರಬೇಕಾದ್ರೆ ಸುಳ್ಳು ಹೇಳಿ ಕ್ರಿಟಿಸೈಸ್ ಮಾಡೋದು, ಸುಳ್ಳು ಆರೋಪಗಳನ್ನು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗತ್ತೆ. ಆದ್ರೆ ಆ ಸ್ವಾತಂತ್ರ್ಯ ಇರಬೇಕು. ಈಗ ಸರ್ಕಾರದಲ್ಲಿ ಏನೋ ಒಂದು ತಪ್ಪು ನೀತಿ ಬಂತಂದ್ರೆ ಇದು ತಪ್ಪಾಗಿದೆ ಅಂತ ಹೇಳಿ ನಾನು ಹೇಳೋ ಸ್ವಾತಂತ್ರ್ಯ ಇರಬೇಕು. ಹಾಗಾಗಿ ಮಾಧ್ಯಮಗಳಿಗೆ ಸ್ವಾತಂತ್ರ್ಯನೂ ಇರಬೇಕು, ಜವಾಬ್ದಾರಿನೂ ಇರಬೇಕು. ಇನ್ಫ್ಯಾಕ್ಟ್ ನೀವು ಜರ್ನಲಿಸಮ್ ಓದಿದ್ರೆ ದೇ ಆಲ್ವೇಸ್ ಎ ಪ್ರೆಸ್ ಶುಡ್ ಬಿ ಅನ್ ಅಡ್ವರ್ಸರಿ ಆಫ್ ದಿ ಗವರ್ಮೆಂಟ್. ಅಡ್ವರ್ಸರಿ ಅಂತಂದ್ರೆ ಯಾವಾಗ್ಲೂ ಎಲ್ಲದನ್ನು ಕ್ರಿಟಿಸೈಸ್ ಮಾಡುವಂಥದ್ದಲ್ಲ. ಸರ್ಕಾರದ ಒಳ್ಳೆ ಕೆಲಸಗಳನ್ನ ಶ್ಲಾಘಿಸಬೇಕು, ಜನರಿಗೆ ತಿಳಿಸ್ಬೇಕು. ಆದ್ರೆ ಎಲ್ಲ ಲೋಪಗಳಾದ್ರೆ ತಪ್ಪುಗಳಾದ್ರೆ ಅದನ್ನು ತೋರಿಸೋದ್ರಿಂದ ಸರ್ಕಾರಕ್ಕೆ ಒಳ್ಳೇದಲ್ವಾ? ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ನಾನು. ಎಂ ಚಲಪತಿರಾವ್ ಅವರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಪಾದಕರಾಗಿದ್ರು ಬಹಳ ವರ್ಷಗಳ ಕಾಲ. ಅವರು ಯಾವತ್ತು ಇದರಲ್ಲಿ ಅವ್ರ ಪಾಕೆಟ್ ಅಲ್ಲಿ ರೆಸಿಗ್ನೇಷನ್ ಲೆಟರ್ ಇಟ್ಕೊಂಡು ಹೋಗ್ತಾ ಇದ್ರಂತೆ. ಆ ಪತ್ರಿಕೆಯ ಮಾಲೀಕರು ನೆಹರು, ಯಾವತ್ತಾದ್ರೂ ನೆಹರು ನೀನ್ ಹಿಂಗ್ ಬರ್ದಿದ್ ತಪ್ಪು ಅಂತ ಹೇಳಿದ್ರೆ ರೆಸಿಗ್ನೇಷನ್ ಲೆಟರ್ ಬೀಸಾಕಿ ಮನೆಗೆ ಹೋಗ್ಬೋದು ಅಂತ. ಆದ್ರೆ ಆ ಸ್ಥಿತಿ ಬರ್ಲಿಲ್ಲ. ಆದ್ರೆ ಕೆಲವರು ಕಾಂಗ್ರೆಸ್ ಲೀಡರ್ಸ್ ನೆಹರುಗೆ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ಮ ಚೈನಾ ಪಾಲಿಸಿ ಬಗ್ಗೆ, ಕಾಶ್ಮೀರ್ ಪಾಲಿಸಿ ಬಗ್ಗೆ ನಿಮ್ ವಿರುದ್ಧನೇ ನಿಮ್ ಪತ್ರಿಕೆಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಆರ್ಟಿಕಲ್ಸ್ ಬರ್ತಾ ಇದೆ ಅಂತ. ನೆಹರು ಸೇಸ್ ಇಲ್ಲ, ದಟ್ ಈಸ್ ಡೆಮಾಕ್ರಸಿ. ಇಫ್ ಮೈ ಪಾಲಿಸೀಸ್ ಆರ್ ರಾಂಗ್, ಇಫ್ ಐ ಆಮ್ ನಾಟ್ ರೈಟ್, somebody should tell me. So there were articles critical of Nehru appearing in a newspaper owned by Nehru. So that should be the spirit of journalism. No, Chalapati Rao he maintained it. Although some people say he was loyal to Nehru and all that, but he maintained his independence. Atara patrikarta idare. Yes sir. ಸರ್ ನಂದು ಇನ್ನೊಂದು ಪ್ರಶ್ನೆ ಇದೆ ಸರ್. ನಮ್ಮ ಸಮಾಜದಲ್ಲಿ ನಮ್ಮ ಏನು ಅಭಿಪ್ರಾಯಗಳನ್ನ ರೂಪಿಸುವಿಕೆಯಲ್ಲಿ ಇವತ್ತು ಸಮೂಹ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದಾವೆ ಇವತ್ತು. ಆದ್ರೆ ನಮ್ಮ ದೇಶದಲ್ಲಿ ಇವತ್ತು ಬಹುಪಾಲು ಸಮೂಹ ಮಾಧ್ಯಮಗಳು ಕೂಡ ಶ್ರೀಮಂತರ ಕೈಲಿ, ಉದ್ದಿಮೆದಾರರ ಕೈಲಿ, ಅಥವಾ ಖಾಸಗಿ ಆಡಳಿತಗಾರರ ಕೈಲಿ, ಅಥವಾ ರಾಜಕಾರಣಿಗಳ ಕೈಲಿ, ಅಥವಾ ಧರ್ಮಗಳ ಪ್ರಭಾವವನ್ನ ಹೊಂದಿರುವವರ ಕೈಲಿ, ಅಥವಾ ಜಾಹೀರಾತು ಆದಾಯವನ್ನು ನಂಬಿರುವವರ ಕೈಲೇ ಜಾಸ್ತಿ ಇವತ್ತು ಇದಾವೆ ಎಲ್ಲ ಸಮೂಹ ಮಾಧ್ಯಮಗಳು. ಇದು ಎಷ್ಟು ಮಟ್ಟಿಗೆ ಸರಿದಾರಿಗೆ ಇವತ್ತು ಸಮೂಹ ಮಾಧ್ಯಮಗಳು ಜನರನ್ನ ತಲುಪಿಸಬಹುದು? ಯಾಕಂದ್ರೆ ಜನರ ಅಭಿಪ್ರಾಯವನ್ನು ರೂಪಿಸ್ತಿರೋದು ಸಮೂಹ ಮಾಧ್ಯಮಗಳ ಎಕ್ಸಾಂಪಲ್ ವೋಟಿಂಗ್ ಪೋಲ್ ಆಗಿರ್ಬೋದು, ಎಲ್ಲವನ್ನು ತೆಗೆದುಕೊಂಡಾಗ ಎಷ್ಟು ಮಟ್ಟಿಗೆ ಸರಿ ಎಲ್ಲ ಪ್ರಭಾವಿಗಳ ಕೈಲಿ ಸಿಕ್ಕಾಗ ಮಾಧ್ಯಮಗಳು ಸಿಕ್ಕಿದೆ ಇವತ್ತು, ಎಷ್ಟು ಮಟ್ಟಿಗೆ ಇವತ್ತು ನಮ್ಮ ಸಮೂಹವನ್ನ ಅಥವಾ ಜನಗಳನ್ನ ಸರಿದಾರಿಗೆ ತಲುಪಿಸಬಹುದು ಹೇಗೆ? ಅಲ್ಲ, ಈಗ ಏನ್ ಗೊತ್ತಾ, ಈ ಮಾಧ್ಯಮಗಳ ರಚನೆ ಏನಿದೆ, ಈಗ ದ ಸ್ಟ್ರಕ್ಚರ್ ಆಫ್ ಮೀಡಿಯಾ ಓನರ್ಶಿಪ್, ಅದನ್ನ ನೀವು ಕಂಪ್ಲೀಟ್ ಆಗಿ ಬದಲು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಯಾಕೆಂದ್ರೆ ಇಟ್ ಈಸ್ ಎನ್ ಇಂಡಸ್ಟ್ರಿ. WTO ಒಳಗಡೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಒಳಗಡೆ ಮಾಧ್ಯಮ ಉದ್ದಿಮೆನು ಇರೋದ್ರಿಂದ, ಈಗ ನೀವು ನೋಡಿರ್ಬೋದು ಇತ್ತೀಚೆಗೆ ಮಾಧ್ಯಮ ಕೈಗಾರಿಕೆಯಲ್ಲಿ, ಮಾಧ್ಯಮ ಉದ್ದಿಮೆಯಲ್ಲಿ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಿದೆ. ಈಗ ಒಬ್ಬ ಫಾರಿನರ್ ಇಲ್ಲಿ ಬಂದು ಯಾಕೆ ಇನ್ವೆಸ್ಟ್ ಮಾಡ್ತಾನೆ? ಆದಾಯ ಮಾಡಕ್ತಾನೆ. ಸೊ ಈ ತರ ಈ ಬಿಗ್ ಕಾರ್ಪೊರೇಷನ್ಸ್ ಹ್ಯಾವ್ ಗ್ರೋನ್ ಲೈಕ್ ಎನಿಥಿಂಗ್. ಸೊ ಅದಕ್ಕೆ ಕೆಲವು ದೇಶಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕೆಲವು ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಇಂಗ್ಲೆಂಡ್ ಅಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ, ಆಸ್ಟ್ರೇಲಿಯಾದಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ಅಂದ್ರೆ ನಿಮಗೆ ಈಗ ಬೆಂಗಳೂರು ಅಂತ ಒಂದು ನಗರದ 30% ಮಾರ್ಕೆಟ್ ಶೇರ್ ಇದ್ರೆ ಅದೇ ಊರಲ್ಲಿ ನೀವು ಇನ್ನೊಂದು ಪೇಪರ್ ಅನ್ನ ಅಥವಾ ಇನ್ನೊಂದು ಚಾನೆಲ್ ಅನ್ನ ತರಕ್ ಆಗೋದಿಲ್ಲ. ಈ ತರ ಕೆಲವು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ದಾರೆ. ಸೊ ನೀವು ನಿಜವಾಗಿ ಒಂದು ಸ್ವತಂತ್ರವಾದಂತಹ ಒಂದು ಮಾಧ್ಯಮ ರಂಗ ಬೆಳಿಬೇಕು ಅನ್ಕೊಂಡ್ರೆ ಬೇರೆ ರೀತಿಯಾದಂತ, ಅಂದ್ರೆ
ಆಲ್ಟರ್ನೇಟಿವ್ ಆದಂತಹ ಮಾರ್ಗಗಳನ್ನ ಹುಡುಕ್ಬೇಕಾಗುತ್ತೆ. ಈ ಪ್ರಾಫಿಟ್ ಓರಿಯೆಂಟೆಡ್ ಮಾಧ್ಯಮದಿಂದ ಈ ಸಮಾಜ ಸುಧಾರಣೆ ಆಗ್ಲಿ ಅಥವಾ ಸಾಮಾಜಿಕ ನ್ಯಾಯ ಆಗ್ಲಿ ಸಿಗೋದು ಕಷ್ಟ. ನೀವು ಹೇಳೋದನ್ನ ನಾನು ಒಪ್ತೀನಿ. ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದಾವೆ. ನಾನು ಆಗ್ಲೇ ಹೇಳಿದಾಗೆ ಇಂಡಿಪೆಂಡೆಂಟ್ ನ್ಯೂಸ್ ಪೇಪರ್ಸ್ ಇರ್ಬೋದು, ಟ್ರಸ್ಟ್ ಬೋರ್ಡ್ ನ್ಯೂಸ್ ಪೇಪರ್ಸ್ ಇರ್ಬೋದು, ಕೋಆಪರೇಟಿವ್ ನ್ಯೂಸ್ ಪೇಪರ್ಸ್ ಇರ್ಬೋದು, ಈ ಕೆಲವು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅವರೆಲ್ಲ ಈಗ ಸಾರ್ವಜನಿಕರಿಂದ ಹಣವನ್ನ ಸಂಗ್ರಹಿಸಿ ರನ್ ಮಾಡ್ತಿದ್ದಾರೆ. ಈ ಕರವನ್ ಅಂತ ಒಂದು ಮ್ಯಾಗಝೈನ್ ಇದೆ. ಸೊ ಈ ಮ್ಯಾಗಝೈನ್ಸ್ ಏನ್ ಮಾಡ್ತಾರೆ, ದೇ ಟೇಕ್ ಡೊನೇಷನ್ಸ್, ಯು ಸಪೋರ್ಟ್ ಗುಡ್ ಜರ್ನಲಿಸಮ್ ಅಂತ. ಟು ವಾಟ್ ಎಕ್ಸ್ಟೆಂಟ್ ಇಟ್ ವಿಲ್ ವರ್ಕ್ ಅಂಡ್ ಹೌ ಲಾಂಗ್ ಇಟ್ಸ್ ಗೋಯಿಂಗ್ ಟು ವರ್ಕ್ ವಿ ಡು ನಾಟ್ ನೋ. ಈ ಡೊನೇಷನ್ಸ್ ಇಂದ ಒಂದು ಪತ್ರಿಕೆ ನಡೆಸೋದು, ಡೊನೇಷನ್ಸ್ ಇಂದ ಒಂದು ಟೆಲಿವಿಷನ್ ಚಾನೆಲ್ ನಡೆಸೋದು ಅಥವಾ ಒಂದು ಪೋರ್ಟಲ್ ನಡೆಸೋದು ಎಷ್ಟು ದಿವಸ ಮುಂದುವರ್ಕೊಂಡು ಹೋಗ್ಬೋದು ಐ ಡೋಂಟ್ ನೋ. ಬಿಕಾಸ್ ಇಲ್ಲಿ ತನಕ ಈ ಡಿಜಿಟಲ್ ಮೀಡಿಯಾಕ್ಕೆ ಒಂದು ಬಿಸ್ನೆಸ್ ಮಾಡೆಲ್ ಅಂತಿಲ್ಲ. ಹಾಗಾಗಿ ಕಷ್ಟ ಇದೆ. ಆದ್ರೆ ಹಲವಾರು ಸಾಧ್ಯತೆಗಳು ಇದಾವೆ. ಸಣ್ಣ ಸಣ್ಣ ಪತ್ರಿಕೆಗಳು ಬಹಳ ಒಳ್ಳೆ ಕೆಲಸ ಮಾಡಿದ್ದಾವೆ. ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾವೆ. ದೊಡ್ಡ ದೊಡ್ಡ ಪತ್ರಿಕೆಗಳು ಹೇಳದೇ ಇರೋ ಸತ್ಯವನ್ನ ಇವತ್ತು ಹೇಳಕ್ ಸಾಧ್ಯ ಇದೆ. ಇನ್ಫ್ಯಾಕ್ಟ್ ಇವತ್ತು ಸುದ್ದಿ ಬ್ರೇಕಿಂಗ್ ನ್ಯೂಸ್ ಬರೋದು ನಿಜವಾಗಿ ಟಿವಿನಲ್ಲ, ಟ್ವಿಟ್ಟರ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಬರೋದು ಕೆಲವು ಬ್ಲಾಗ್ಗಳಲ್ಲಿ, ಫೇಸ್ಬುಕ್ ಅಲ್ಲಿ. ನ್ಯೂಸ್ ಪೇಪರ್ಸ್ ಆರ್ ನೋ ಲಾಂಗರ್ ದಿ ಚಾನಲ್ಸ್ ವಿಚ್ ಗಿವ್ ರಿಯಲ್ ಬ್ರೇಕಿಂಗ್. ಅವ್ರು ಬೆಳಗಿನ ಸಂಜೆ ತನಕ ಬ್ರೇಕಿಂಗ್ ಅಂತ ಹಾಕೋಬಹುದು. ಇನ್ ರಿಯಾಲಿಟಿ ದೇ ಆರ್ ನಾಟ್ ಬ್ರೇಕಿಂಗ್ ಎನಿಥಿಂಗ್. ನ್ಯೂಸ್ ಹ್ಯಾಸ್ ಆಲ್ರೆಡಿ ಬ್ರೋಕನ್ ಇನ್ ಸೋಷಿಯಲ್ ಮೀಡಿಯಾ. ಓಕೆ, ಇದು ಕೊನೆಯ ಒಂದು ಪ್ರಶ್ನೆಗೆ ಒಂದು ಅಭಿಪ್ರಾಯವನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಭಾಗ್ಯಶ್ರೀ ದೊಡ್ಡಮನಿ ಅನ್ನೋರು, we accept that media is playing a significant role in social change, but many channels are still showing stereotyped serials, advertisements and other programs which supporting inequality, discrimination among men and women. Hope media has to stop such programs, dialogues, serials which support inequality. Sir, idra kuritante nimma abhipraya? ಅಲ್ಲ, ಏನಂದ್ರೆ people should stop supporting those newspapers, those television channels, or those digital platforms which show stereotypes of women. Women as sex objects, women as passive, women as persons who can't take any decision, women who lack leadership qualities. The way women are portrayed even to this day in advertisements and in television serials. I have not found a single serial on Kannada television which is worth watching, which has something for the society, where there is a positive portrayal. I agree with this. But if you are sitting and watching the same television serials, how can change happen? Because television channels run on the basis of TRPs. If people are not watching, then such serials cannot come. Even news bulletins are sponsored by advertisers. So that's why everything comes at a cost. So what I feel is that, as I have already told you, this is not something you can legislate and then put an end to. I am not for using the harsh hand of law to punish, because even with all the problems involved, with all the weaknesses involved in the use of freedom, as Nehru said, with all the wrong, with all the possibilities of wrong use of the press freedom, we should still have press freedom or media. We can debate. See, we don't have a tradition of cultural criticism. There are no groups that sit and talk about what is happening on media. See, privately people talk, but has there been any public expression of dissent against what is happening in media today? I don't see any public forum that is expressing this, except for some individuals. ಸರ್ ಕೇಳ್ಬೋದಾ ನಿಮ್ಗೊಂದು? ಹೇಳಿ ಮೇಡಮ್. ಅಯ್ಯೋ, ಹೇಳಿ ಮೇಡಮ್. ಇಲ್ಲ, ನಾನು ಕೇಳಿದೆ ಮೊದಲು. ಈಗ ಫೇಕ್ ನ್ಯೂಸ್ ಬಗ್ಗೆ ಎಲ್ಲ ಮಾತಾಡಿದ್ವಲ್ಲ ಸರ್, ಮುಂಚೆ ಏನಾದ್ರೂ ಯಾರ್ದಾದ್ರೂ ಬಗ್ಗೆ ಅಥವಾ ಯಾವ್ದೋ ಒಂದು ವಿಷಯದ ಬಗ್ಗೆ
ಮಾಹಿತಿ ಬಂತು ಅಂತ ಹೇಳಿದ್ರೆ ಮೀಡಿಯಾದಲ್ಲಿ ಅವ್ರಿಗೆ ಫೋನ್ ಮಾಡಿ ಕೇಳಿ ಇದು ನಿಜಾನ ಹೌದಾ ಅನ್ನುವಂತ ಒಂದು ಕಲ್ಚರ್ ಇತ್ತು. ಇವಾಗ ವ್ಯಕ್ತಿಗಳಾಗ್ಲಿ ಅಥವಾ ಸಂಸ್ಥೆಗಳಾಗ್ಲಿ ಅಥವಾ ವಿಷಯಗಳಾಗ್ಲಿ ಅದಿಲ್ಲ, ನೇರ ಹೋಗಿ ಅದನ್ನ ಸ್ಕ್ಯಾಂಡಲೈಸ್ ಮಾಡಿ ಪಬ್ಲಿಷ್ ಮಾಡ್ತಾರೆ ಅಂತ ಹೇಳ್ತಾರೆ. ಆತರ ಇದ್ದಂತ ಒಂದು ಪತ್ರಿಕಾ ಸಂಸ್ಕೃತಿ ಇತ್ತು ಅಂತ, ಅದು ಹೌದಾ ಸರ್? ಆತರ ಇತ್ತು. I think that used to happen, madam. Unless it was verified, they would not publish. ಈಗ ಏನಾಗಿದೆ ಅಂದ್ರೆ, because of the speed, because of competition, you want to be the first to give the news. You want to be the first to hit the headline. There's a competition. You have 24-hour news channels, and all 24 hours you have to give something that the other channel is not giving. So in fact, there are managements which are encouraging this. We can rectify it later. And in some of the channels, they don't even say sorry for carrying a fake news. And fake news attracts lot of eyeballs. ಸೊ ನನಗೆ ಅನ್ಸಿರೋದು ಈ ಇಷ್ಟೆಲ್ಲ ಬೆಳವಣಿಗೆಗೆ ಒಂದು ಈ ಪ್ರಾಫಿಟ್ ಡ್ರೈವನ್ ಮೀಡಿಯಾ, ಇನ್ನೊಂದು ಈ TRP ಡ್ರೈವನ್ ಮೀಡಿಯಾ, ಮತ್ತೆ competition with other channels. You are competing with Facebook and Twitter. You are competing with other channels. So this competition leaves you with no time to check, to verify. ಅಷ್ಟು ಬೇಗ ಹೇಳ್ಬಿಡ್ಬೇಕು. I think that's the major reason why this is happening. And some people do it deliberately because they want to damage somebody's reputation. And especially any fake news involving a woman, it is just let go in television channels because there are curious people who want to watch it. So I think the society has to change. I mean, the way we see women, the way we see others, if we respect truth, if we seek truth all the time. As you are aware, there are so many things that are beginning at the level of the society, not so much at the level of the media. In 1998, a school kid took a gun and shot down 11 of his classmates and also 2 of his teachers in USA, in Arkansas. Now, Bill Clinton was the president of America. He comes on television and says video games and violence in television are responsible for this. There's so much of violence on television. There's so much of violence in video games. In fact, earlier, they were also talking about comics. In comics, there was so much of violence. But then I still remember an advertisement given by American Psychological Association, a full-page advertisement in New York Times, rejecting Bill Clinton's argument and saying that, let us look at our society. There are broken families. Parents are busy making money all the time. They are attending, so many programs, some parties. They have no time left for kids. They may be giving them everything, TV, whatever they ask for. So shopping is a kind of reliever for many people. So they were saying, look at the American society. This problem with the family. Why Japanese children who actually view more violence on TV, who read more comics, who are exposed to more violent video games, they are not taking up guns and killing people. Why Canadian students are not doing it? Why only American boys and girls are getting involved in this? So there's a larger issue of how we bring up our children, or how we organize our social life, how we behave as parents, as children. I think there are a lot of issues. So it is not easy to simply pinpoint that this violence has happened because this boy watched television. It's not as simple as that. Thank you, sir. ನಮಸ್ಕಾರ ಪೂರ್ಣಾನಂದ ಅವರೇ. ನಮಸ್ಕಾರ ಸರ್. ಈಗ ಸಮೂಹ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರೋರಲ್ಲಿ
ಹೆಚ್ಚಿನ ಜನ ಅಂದ್ರೆ ಎಲ್ಲರೂ ಇಲ್ದೇನೆ ಹೋದ್ರು ಕೂಡ ಕೆಲವರಾದ್ರೂ ಕೂಡ ವಿಶ್ವವಿದ್ಯಾನಿಲಯಗಳ ಪದವಿ ಪಡೆದಂತವ್ರು, ಅದರಲ್ಲೂ ಕೆಲವರು ಪತ್ರಿಕೋದ್ಯಮವನ್ನ ಓದಂತವ್ರು ಇದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ, ಗೊತ್ತಿದೆ ಅದೆಲ್ಲವೂ ಕೂಡ. ಇವತ್ತು ಮಾಧ್ಯಮಗಳನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಒಂದು ಪತ್ರಿಕೆ ಆಗಿರ್ಬೋದು, ಒಂದು ಟೆಲಿವಿಷನ್ ಆಗಿರ್ಬೋದು, ಅದನ್ನ ನೋಡ್ತಾ ಇದ್ದಾಗೇನೆ ಇದು ಯಾವುದೋ ಪರವಾಗಿದೆ, ಇದು ಸರಿ ಇಲ್ಲ ಅನ್ನುವಂತ ಭಾವನೆ ಎಲ್ರಿಗೂ ಅರ್ಥವಾಗ್ತದೆ, ನಮಗೂ ಅರ್ಥವಾಗ್ತದೆ, ಬೇರೆಯವ್ರಿಗೂ ಅರ್ಥವಾಗ್ತದೆ. ಅಥವಾ ಇವರು ಸರ್ಕಾರದ ಪರವಾಗಿದ್ದಾರೆ ಅಥವಾ ವಿರೋಧವಾಗಿದ್ದಾರೆ, ಯಾವುದೋ ರಾಜಕಾರಣಿ ಪರವಾಗಿದ್ದಾರೆ, ಯಾವುದೋ ಗ್ಯಾಂಗ್ಸ್ಟರ್ ಪರವಾಗಿದ್ದಾರೆ, ವಿರೋಧವಾಗಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಇದು ಅರ್ಥವಾಗ್ತದೆ. ಈ ತರದ ಭಾವನೆ ಇರುವಂತ ಸಂದರ್ಭದಲ್ಲಿ ಪತ್ರಿಕೋದ್ಯಮದಲ್ಲಿ ತರಬೇತಿಯನ್ನ ಪಡೆದಂತವರು ಬರೀ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲ, ಇವತ್ತು ಪತ್ರಿಕೆಗಳನ್ನ ನಡೆಸ್ತಿರ್ತಕ್ಕಂಥವ್ರೇನೆ ಪತ್ರಿಕೋದ್ಯಮವನ್ನ ಆ ಕಾಲೇಜುಗಳ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಸುವಂತವರು ಕೂಡ ಇದ್ದಾರೆ, ಟ್ರೈನಿಂಗ್ ಕೊಡುವಂತವರು ಅಥವಾ ತರಗತಿಗಳನ್ನ ನಡೆಸ್ತಾ ಇದ್ದಾರೆ. ಅಥವಾ ನಮ್ಮ ಪಠ್ಯಕ್ರಮದಲ್ಲಿ ಇವತ್ತು ಹೆಚ್ಚಿನ ಜನ ಇವತ್ತು ಸಮೂಹ ಮಾಧ್ಯಮಗಳು ಹೆಚ್ಚಾಗಿ ಸರಿ ಇಲ್ಲ, ಇಲ್ಲೊಂದೆಲ್ಲೋ ಒಳ್ಳೇದಿರ್ಬೋದೇನೋ ಅಂತಂದ್ರೂ ಕೂಡ ಹೆಚ್ಚಿನ ಪಾಲು ಸರಿ ಇಲ್ಲ ಅನ್ನುವಂಥ ಭಾವನೆ ನನ್ನಾಗೆ ಹಲವರಲ್ಲೂ ಇದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಅಥವಾ ನಮ್ಮ ಪಠ್ಯಕ್ರಮದ ದೋಷನ, ಅಥವಾ ಬೋಧಕರ ದೋಷನ, ಅಥವಾ ನೈತಿಕತೆ ಎಲ್ಲಾ ಕಡೆನೂ ಕೂಡ ಹೋಗಿದೆ, ಅದರಿಂದ ಇಲ್ಲೂ ಕೂಡ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ, ಎಲ್ರೂ ಕೂಡ ಗೆದ್ದೆತ್ತಿನ ಬಾಲ ಹಿಡಿಯುವಂಥವ್ರು, ಬದುಕುವ ದಾರಿ ನೋಡುವಂಥದ್ದು ಪ್ರಪಂಚದ ಎಲ್ಲಾ ಕಡೆಗೂ ಆ ಜಾಮಾನ ಆಗಿದೆ, ಬರೀ ಭಾರತನೇ ಅಲ್ಲ. ಅದರಿಂದ ಸೊಸೈಟಿನೇ ಹೀಗೆ ಅಂತ ನೀವು ಅಭಿಪ್ರಾಯ ಪಡ್ತೀರಾ? ಪ್ರಶ್ನೆ ಉದ್ದ ಆಯ್ತು, ಕ್ಷಮಿಸಿ ದಯಮಾಡಿ. ಸರ್, ಈಗ ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಬಗ್ಗೆ, ವಿಭಾಗಗಳ ಬಗ್ಗೆ ಹೇಳಿದ್ರಿಂದ ನಾವು ಮಾಡ್ತಿರೋದು ಏನಂದ್ರೆ, ವಿ ಟ್ರೈ ಟು ಟೀಚ್ ದಿ ಬೆಸ್ಟ್ ಆಫ್ ಜರ್ನಲಿಸಂ. ಬಟ್ ಮಾರುಕಟ್ಟೆಗೆ ಹೋದ್ರೆ ಅಲ್ಲಿ ಬೇರೆದೇ ಇದೆ. ಸೊ ಹಲವಾರು ವಿದ್ಯಾರ್ಥಿಗಳ ಒಂದು ಆರೋಪ ಏನಂದ್ರೆ, ನೀವು ಈ ಪತ್ರಿಕೋದ್ಯಮ ಹೇಳ್ಕೊಡೋದಿಲ್ಲ ಅಂತ ಹೇಳ್ತಾರ ಅವರು. ನೀವು ಹೇಳ್ಕೊಟ್ಟಿದ್ ಬೇರೆ, ಇಲ್ಲಿ ಪ್ರಾಕ್ಟೀಸ್ ಅಲ್ಲಿ ಬೇರೆ ಇದೆ ಅಂತ. ಈಗ ನಾನು ಈ ಸುದ್ದಿಯನ್ನ ನೀನು ಹೀಗೆ ಪ್ಯಾಕೇಜ್ ಮಾಡಬೇಕು, ಈ ಒಂದು ಟೋನ್ ಅಲ್ಲೇ ನೀನು ಪ್ರೆಸೆಂಟ್ ಮಾಡಬೇಕು, ಇದನ್ನ ನೀನು ಒಂದು ಕೊಲೆ ಅನ್ನೋ ತರ ಪ್ರೆಸೆಂಟ್ ಮಾಡ್ಬೇಕು, ಯಾವ್ದೋ ಒಂದು ಸಾವಾಗಿದೆ ವಿತೌಟ್ ಎನಿಥಿಂಗ್, ಇದನ್ನ ಕೊಲೆ ಅಂತ ಹೇಳಿ ನೀನು ಕೊಡ್ಬೇಕು. ಇದನ್ನೆಲ್ಲ ನಾನು ಕ್ಲಾಸ್ ರೂಮ್ ನಲ್ಲಿ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಸರ್, ಅಂಡ್ ವಿ ಶುಡ್ ನಾಟ್. ಸೊ ವಿ ಟ್ರೈ ಟು ಟೀಚ್ ವಾಟ್ ಈಸ್ ದಿ ಬೆಸ್ಟ್ ಪ್ರಾಕ್ಟೀಸ್ ಇನ್ ಜರ್ನಲಿಸಮ್, ಅಂಡ್ ದೋಸ್ ಬೆಸ್ಟ್ ಪ್ರಾಕ್ಟೀಸಸ್ ಆರ್ ಆಕ್ಚುಲಿ ಆಬ್ಸೆಂಟ್ ಇನ್ ಜರ್ನಲಿಸಮ್ ಟುಡೇ. ಸೊ ಈಗ ಇದನ್ನ ನಾವು ಮಾಧ್ಯಮ ಕ್ಷೇತ್ರವನ್ನ ಬದಲು ಮಾಡೋದು ಕಷ್ಟ ಇದೆ. ಯಾಕೆಂದ್ರೆ ಎಲ್ಲಿ ತನಕ ಅದೊಂದು ಉದ್ದಿಮೆ ಆಗಿದೆಯೋ ಅಥವಾ ಒಂದು ಪ್ರಾಫಿಟ್ ಓರಿಯೆಂಟೆಡ್ ಉದ್ದಿಮೆ ಆಗಿದೆಯೋ, ಅಲ್ಲಿ ತನಕ ಮಾರುಕಟ್ಟೆ ಅನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರು ತಮ್ಮ ಕಂಟೆಂಟ್ ಅನ್ನ ಚೂಸ್ ಮಾಡ್ತಾರೆ ಸರ್. ಸೊ ಹಾಗಾಗಿ ಸಮಥಿಂಗ್ ಟು ಡೂ ವಿತ್ ದಿ ಕಮರ್ಷಿಯಲ್ commercial TV, commercial newspaper, commercial internet-based media. ಸೊ non-commercial ಆದಂತಹ ಮಾಧ್ಯಮದಲ್ಲಿ ಇದು ಸಾಧ್ಯ ಆಗ್ಬೋದು. ಇದು ನಮ್ಮ ದೇಶದಲ್ಲಿ ಅಂತಲ್ಲ, ನೀವಾಗಲೇ ಹೇಳಿದಾಗೆ ಬಹುಶಃ ಪ್ರಪಂಚದ ಉದ್ದಕ್ಕೂ ಕೂಡ ಮತ್ತೆ ಇತಿಹಾಸದ ಉದ್ದಕ್ಕೂ ಕೂಡ ಈ ಸಮಸ್ಯೆ ಪತ್ರಿಕೋದ್ಯಮದಲ್ಲಿ ಇದ್ದೇ ಇದೆ. ಬಟ್ ಇತ್ತೀಚಿನ ಈ ಡಿಗ್ರಿ ಇದೆಯಲ್ಲ, ದಿ ಡಿಗ್ರಿ ಆಫ್ ethics, this has actually gone down. ಮತ್ತೆ ಈಗ ಏನಾಗಿದೆ ಅಂತಂದ್ರೆ, ಪೊಲಿಟಿಕಲ್ ಐಡಿಯಾಲಜಿ ಒಂದು ಧಾರ್ಮಿಕವಾದಂತ ಐಡಿಯಾಲಜಿ ಇದೆಲ್ಲ ಈಗ ಮಿಕ್ಸಪ್ ಆಗಿದೆ ಸರ್ ಪತ್ರಿಕೋದ್ಯಮ ಜೊತೆಗೆ. ಈಗ ನಾನೇ ನೋಡಿದ್ದೀನಿ, ಈಗ 30 ವರ್ಷದ ಹಿಂದೆ ನಾನು ಪತ್ರಕರ್ತ ಆಗಿದ್ದವನು ಮೊದಲು. ನೀವು ನ್ಯೂಸ್ ಪೇಪರ್ ಆಫೀಸಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಜಾತಿಯ ಮಠಾಧೀಶರ ಫೋಟೋ ಇಟ್ಕೊಳ್ಳೋದು, ದೇವರ ಫೋಟೋ ಇಟ್ಕೊಂಡು ಕೂತ್ಕೊಳ್ಳೋದು, ಇದು ನಾನು ನೋಡಿರ್ಲಿಲ್ಲ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಅದು ಈಗ ಅವರ ನಂಬಿಕೆಯ ಬಗ್ಗೆ ನನಗೇನು ತಕರಾರಿಲ್ಲ ಸರ್. ಆದ್ರೆ ಒಂದು ನ್ಯೂಸ್ ಪೇಪರ್ ಅನ್ನೋದು ಒಂದು ಖಾಸಗಿ ಕಂಪನಿ ನಡೆಸ್ತಾ ಇದ್ರು, ಅದಕ್ಕೊಂದು ಸಾರ್ವಜನಿಕವಾದಂತಹ ಮನ್ನಣೆ ಇದೆ. ಇಟ್ಸ್ ಎ ಪಬ್ಲಿಕ್ ಸ್ಪೇಸ್. ಸೊ ಅಂತ ಸ್ಪೇಸ್ ಅಲ್ಲಿ ಇಫ್ ಎನಿ ಜರ್ನಲಿಸ್ಟ್ ಥಿಂಗ್ಸ್ ಐ ಆಮ್ so and so, I belong to this religion, this caste, he cannot be a journalist. ನಾನು ಬಹಳ ವಿದ್ಯಾರ್ಥಿಗಳಿಗೆ ಹೇಳೋದಿದು ಸರ್.
ನೀವು ಪತ್ರಿಕೋದ್ಯಮ ಏನ್ ಪ್ರಾಕ್ಟೀಸ್ ಮಾಡ್ತೀರಿ ಅಥವಾ ಎಷ್ಟು ಕಲ್ತಿದ್ದೀರಿ ಅದು ಮುಖ್ಯ ಅಲ್ಲ. ಯು ಮಸ್ಟ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಹೌದು ಅಲ್ವಾ ಸರ್? ಈಗ ನಾನು ಇಫ್ ಐ ಕನ್ಸಿಡರ್ ಮೈಸೆಲ್ಫ್ ಆಸ್ ಅ ಹ್ಯೂಮನ್ ಬೀಯಿಂಗ್, ಐ ವಿಲ್ ನಾಟ್ ಟೇಕ್ ಪ್ರೈಡ್ ಇನ್ ಮೈ ಐಡೆಂಟಿಟಿ. ಹೌದು. ಸೊ ವೆನ್ ಯು ಬಿಗಿನ್ ಟು ಟೇಕ್ ಪ್ರೈಡ್ ಇನ್ ಎನಿ ಐಡೆಂಟಿಟಿ, ಯು ಸೀಸ್ ಟು ಬಿ ಎ ಜರ್ನಲಿಸ್ಟ್. ಜರ್ನಲಿಸ್ಟ್ ಆದವನು ಆದಷ್ಟು, ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್ ಟು ಬಿ ಆಬ್ಜೆಕ್ಟಿವ್ ಟೋಟಲಿ, ಬಟ್ ವಿ ಮಸ್ಟ್ ವರ್ಕ್ ಟುವರ್ಡ್ಸ್ ದಟ್ ಐಡಿಯಲ್. ಮತ್ತೆ ತುಂಬಾ ಪತ್ರಿಕೋದ್ಯಮ ಓದೋರೇ ಇದಾರೆ ಸರ್ ಈಗ. ಹೌದೌದು. ಅಲ್ಲ, ಆ ನಿರೀಕ್ಷೆನಲ್ಲಿ ಇರೋಣ ಅಷ್ಟೇ, ಏನು ಮಾಡಕ್ಕಾಗಲ್ಲ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಡಾಕ್ಟರ್ GD ನಾರಾಯಣ್ ಸರ್ ಹ್ಯಾಂಡ್ ರೇಸ್ ಮಾಡಿದ್ದಾರೆ, ಪ್ಲೀಸ್ ಸರ್. ನಮಸ್ತೆ ಸರ್. ನಮಸ್ಕಾರ. ನಾನು ಡಾಕ್ಟರ್, ನನಗೊಂದು ಸಣ್ಣ ಆತಂಕ ಮತ್ತು ಕನ್ಸರ್ನ್ ಏನಂದ್ರೆ, ಯಾವುದೋ ಒಂದು ವ್ಯಕ್ತಿಯನ್ನ ತೇಜೋವಧೆ ಮಾಡುವ ನಿಟ್ಟಿನಲ್ಲಿ ಪತ್ರಿಕೆಯಲ್ಲಿ ಬರೆಸಿದ ಸುದ್ದಿ ಅವರ ಆತ್ಮಹತ್ಯೆಯವರೆಗೆ ಹೋದಾಗ, ನಾಳೆ ಆ ಪತ್ರಿಕೆ ಜಸ್ಟಿಫಿಕೇಶನ್ ಸನ್ನಿವೇಶದಲ್ಲಿ ಈ ಆತ್ಮಹತ್ಯೆಯನ್ನ ಹಿಂತಿರುಗಿ ತಂದ್ಕೊಡ್ಲಿಕ್ಕೆ ಆಗ್ತದ? ಬಹಳ ಗೊಂದಲವಾದಂತಹ ಸ್ಥಿತಿಯಲ್ಲಿದ್ದೀವಿ. ಯಾವುದೋ ಕಾರಣಕ್ಕಾಗಿ ಅವ್ರು ಹೇಳ್ಬೋದು, ನೀವು ಕೌಂಟರ್ ಕೊಡಿ, ನಾವು ಸರಿ ಮಾಡ್ತೀವಿ ಅಂತ ಹೇಳ್ಬೋದು. ಇದು 20 ವರ್ಷಗಳ ಹಿಂದಿನ ಮಾತು, ಕಣ್ಮುಂದೆ ಆದಂತಹದ್ದು. ಸಣ್ಣ ಒಂದು ಕಾರಣಗಳಿಗಾಗಿ ಒಂದು ವಿದ್ಯಾರ್ಥಿನಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಬಟ್ ಆಮೇಲೆ ಯಾಕಪ್ಪ ಅನ್ನುವಾಗ ಮತ್ತೆ ಅವರು ಪತ್ರಿಕೆ ವಿರುದ್ಧ ಹೋಗುವಷ್ಟು ಶಕ್ತಿ ಇತ್ತಲ್ಲೋ ಗೊತ್ತಿಲ್ಲ. ಬಟ್ ಆ ನಂತರ ಸತ್ಯ ಗೊತ್ತಾಯ್ತು, ಆಗ್ಲಿಲ್ಲ ಅಂತ ಹೇಳಿ. ಬಟ್ ಅದ್ರ ವಿರುದ್ಧ ಕೋರ್ಟಿಗಾಗ್ಲಿ ಹೋಗ್ಲಿಲ್ಲ. ಆದ್ರೆ ಹೋಗಿದ್ರೆ ಸೋಲ್ತಿದ್ರು, ಪತ್ರಿಕೆ ಕ್ಯಾನ್ಸಲ್ ಆಗ್ತಿತ್ತೋ ಏನೋ. ಆದ್ರೆ ಬಟ್ ಆ ಪ್ರಾಣವನ್ನ ತಂದ್ಕೊಡೋಕೆ ಆಗ್ತಿರ್ಲಿಲ್ಲ ಅನ್ನುವಂಥ ಸತ್ಯ ಒಂದು. ಅಂತಹ ದಿನಗಳಲ್ಲಿ ನೀವು ಉಪನ್ಯಾಸಕರಿದ್ದೀರಿ, ನೀವು ಬಹಳ ಒಳ್ಳೆಯವರಿದ್ದೀರಿ. ನಿಮ್ಮ ವಿದ್ಯಾರ್ಥಿಗಳು ವ್ಯಾವಹಾರಿಕರಲ್ಲದ ರೀತಿಯಲ್ಲಿ ನೀವು ಕೊನೆ ಒಂದು ಮಾತು ಹೇಳಿದ್ರಿ, ಮಾನವೀಯ ದೃಷ್ಟಿಯಿಂದ ಹ್ಯೂಮನ್ ಬೀಯಿಂಗ್ ಅಲ್ಲಿ ಹೋಗ್ಲಿ ಅನ್ನುವಂಥದ್ದು. ಸೊ ಅದನ್ನ ನಾವು ನಿರೀಕ್ಷೆ ಮಾಡ್ತೀವಿ ಪತ್ರಿಕೆಗಳಲ್ಲಿ ಅಷ್ಟೇ ಸರ್. ಸೊ ಬಹಳ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆಲ್ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.